ಅದೇ ನೀವು ಹೇಳಿದ್ ಕರೆಕ್ಟ್. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಇದು ರಿಲೀಸಾ ರಿಲೀಸ್ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾನು ಪಿಕ್ಚರ್ ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೆ, ಆ್ಯಂಡ್ ಇವಾಗ ರಿಲೀಸ್ ಆದಾಗಲೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದೀನಿ. ಅದೇ ಎನರ್ಜಿ ಇದೆ, ಅದೇ ಜೋಶ್ ಇದೆ. ಆ್ಯಂಡ್ ಫಿಲಿಮ್ ನೋಡ್ತಾ ಇದ್ದಲ್ಲೂ ಫಸ್ಟ್ ಟೈಮ್ ನೋಡಿದಾಗ ಎಷ್ಟು ಖುಷಿ ಆಯಿತು, ಇವಾಗಲೂ ಅಷ್ಟೇ ಖುಷಿ ಆಗ್ತಿದೆ. ಫ್ಯಾನ್ಸ್ ಎಲ್ಲ ಎಂಜಾಯ್ ಮಾಡ್ತಿರೋದು ನೋಡಿದ್ರೆ, ಮ್ಯೂಸಿಕ್ ಆಗಲಿ, ಸ್ಟೋರಿ ಆಗಲಿ, ಲೈಕ್ ಇವಾಗ ನೋಡಿದ್ರೆ ಅದು ಹೊಸದು ಅನಿಸ್ತಿದೆ. ನಂಗೆ ಸಖತ್ ಖುಷಿ ಆಗ್ತಿದೆ. ಆ್ಯಂಡ್ ಹೌದು, ಅಂದರೆ ಈ ಫಿಲಿಮ್ ಸಾರಿ ಅಲ್ಲಿ ಕೇಳಿಸುತ್ತೆ ನಾ ಮಾತಾಡಿದ್ರೆ. ಈ ಫಿಲಿಮ್ ಇಡೀ ಶೂಟಿಂಗು ನನ್ನ ಜೊತೆಗಿದ್ದೀನಿ. ಯಾಕೆಂದರೆ ಅಲ್ಲಿ ರಾಮಯ್ಯ ಕಾಲೇಜಲ್ಲಿ ಶೂಟ್ ಮಾಡಿದ್ರು, ನಮ್ಮ ಮನೆ ಹತ್ರ ಶೂಟ್ ಮಾಡಿದ್ದಾರೆ, ಸದಾಶಿವನಗರ ಸಿಕ್ಕಾಪಟ್ಟೆ ಕಂಠೀರವ ಸ್ಟುಡಿಯೋ. ಆ್ಯಂಡ್ ಸಾಂಗ್ ಕೂಡ ಈಗ ತಾನೇ ನೋಡಿದ್ರಿ, ಸಾಂಗು ಎಲ್ಲಿಂದ ಆರಂಭವ ಸಾಂಗು, ಅದು ಕುಲು ಮನಾಲಿ ಶೂಟ್ ಮಾಡಿದ್ದು. ನಾನು ಫಸ್ಟ್ ಟೈಮ್ ಇಡೀ ಶೂಟಿಂಗ್ ಅವ್ರ ಜೊತೆಗೆ ಇದ್ದೆ. ಫಸ್ಟ್ ಟೈಮ್ ನಾನು ಆ ಕಡೆ ಬೆಟ್ಟಗಳು ನೋಡಿ ಆಗಲಿ, ಸ್ನೋ ನೋಡಿದ್ದಾಗಲಿ ಈ ಸಾಂಗ್ ಮುಖಾಂತರನೇ. ಸೊ ಎಲ್ಲ ನೆನಪುಗಳು ವಾಪಸ್ ಬರ್ತಾ ಇದೆ. ಪ್ರತಿ ಶೂಟಿಂಗ್ ನೋಡಿದ್ವಿ, ಇವತ್ತು ಸಿನಿಮಾ ನೋಡೋಕ್ಕೆ ಇಷ್ಟು ವರ್ಷ ಆದ್ರೂ ಅಷ್ಟು ಸಂತೋಷ ಆಗುತ್ತೆ, ಅಷ್ಟು ಖುಷಿ ಆಗುತ್ತೆ. ಅಯ್ಯೋ, ಫೀಲಿಂಗ್ ಅಂತೂ ಸಿಕ್ಕಾಪಟ್ಟೆ. ಅದನ್ನ ಇವತ್ತಲ್ಲ, ಅಫ್ಕೋರ್ಸ್. ಅಂದರೆ ಪ್ರತಿ ವರ್ಷ ಅವ್ರ ಹುಟ್ಟಿದ ಹಬ್ಬಕ್ಕೆ ಆಚರಣೆ ಹೆಚ್ಚಾಗಿ ಜೋರು ಆಗ್ತಾನೇ ಇದೆ. ಆ್ಯಂಡ್ ಈ ವರ್ಷ 50ನೇ ವರ್ಷಕ್ಕಂತೂ ತುಂಬ ಜೋರಾಗಿ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಫ್ಯಾನ್ಸು, ಪ್ರತಿಯೊಂದು ಏರಿಯಾ ಫ್ಯಾನ್ಸು, ಪ್ರತಿಯೊಂದು ಊರಿನ ಫ್ಯಾನ್ಸು, ಹಳ್ಳಿ ಫ್ಯಾನ್ಸು ಎಲ್ಲರೂ ಅವ್ರ ಮಟ್ಟಿಗೆ ಏನೇನು ಆಗ್ತಿದೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅನ್ನದಾನ ಮಾಡ್ತಿದ್ದಾರೆ, ಸುಮಾರು ಕಾರ್ಯಕ್ರಮಗಳು ನಡೀತಿದೆ, ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಕಬಡ್ಡಿ ಮ್ಯಾಚ್ ನಡೀತಾ ಇದೆ. ಒಟ್ಟಿನಲ್ಲಿ ಪ್ರತಿ ವರ್ಷ ಅಂತೂ ಅವ್ರ ಆಚರಣೆ ಅಂತೂ ಅವ್ರನ್ನ ಮೆರೆಸೋದಂತೂ ಜಾಸ್ತಿ ಆಗ್ತಾನೆ ಇದೆ. ಸಾರಿ ಹೌದು, ಯಾಕೊತ್ತಾ ಅಂದರೆ ಆ ಸಾಂಗು ಜಸ್ಟ್ ಈ ಜನ ಜೊತೆ ನೋಡ್ತಾ ಇರೋ ಆ ಎನರ್ಜಿ ಇದೆಯಲ್ಲ, ಅದು ಕೂರಕ್ಕೆ ಬಿಡಲ್ಲ, ಎಲ್ಲರನ್ನೂ ಎಬ್ಬಿಸ್ತಾ ಇದೆ. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀನಿ. ಈಗ ತಾನೇ ಫಸ್ಟ್ ಹಾಫ್ ಆಗಿದೆ, ಸೆಕೆಂಡ್ ಹಾಫ್ ನೋಡೋಕೆ ಕಾಯ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಏನು ಎಂಜಾಯ್ ಮಾಡ್ತಾರೆ, ಸಖತ್ ಖುಷಿ. ಪ್ರತಿಯೊಬ್ಬರು ಈ ಎಂಜಾಯ್ಮೆಂಟ್ನ ಮತ್ತೆ ಬಂದು ನೋಡಲೇಬೇಕು. ಅವ್ರ ಹುಟ್ಟಹಬ್ಬನ ನೋಡಿ ಎಲ್ಲರೂ ಸೇರಿ ಇವತ್ತು ಆಚರಿಸ್ತಾ ಇದ್ದೀವಿ. ಆ್ಯಂಡ್ ಅದೇ ಸಂತೋಷ. ಅಫ್ಕೋರ್ಸ್ ಅದೇ ಇವತ್ತಿನ ದಿವಸನೇ ಅವ್ರ ಹುಟ್ಟಹಬ್ಬ ದಿವಸನೇ ಪಿಕ್ಚರ್ ರಿಲೀಸ್ ಆಗ್ತಿರೋದು ಒಂದು ದೊಡ್ಡ ಸಂತೋಷ. ಯಾವಾಗಲೂ ಹೇಳೋದು ನಾನು ಒಂದೇ ಡೈಲಾಗು, ಬೆಂಗಳೂರಿಗೆ 1000 ಜನ ಬರ್ತಾರೆ ಹೋಗ್ತಾರೆ, ಇಲ್ಲಿರೋದವ್ರ ಅಪ್ಪರೇ ಅಪ್ಪು ಹೋಗ್ತಾರೆ. ಹೌದು, ಸಿನಿಮಾ ಅವತ್ತು 22 ವರ್ಷದ ಹಿಂದೆ ಏನು ಎಂಜಾಯ್ ಮಾಡಿದ್ವಿ ಅದನ್ನೇ ಇವತ್ತು ಎಂಜಾಯ್ ಮಾಡ್ತಿದ್ವಿ. ಆವತ್ತು ಸಿನಿಮಾ ಅಪ್ಪು ಜೊತೆ ಮಾಡಿದ್ದೆ ನಮಗೆ ಎಕ್ಸೈಟ್ಮೆಂಟ್ ಇತ್ತು, ನಾನು ಮಾಡಿದ್ದೀನಿ. ಹೇಗಿರುತ್ತೆ ಸಿನಿಮಾ ನೋಡೋಣ ಅಂತ ಆವತ್ತು ಥಿಯೇಟ್ರ್ ಬಂದಿದೆ. ಆವತ್ತು ಅಲ್ಲಿದ್ದ ಅಭಿಮಾನಿಗಳ ಹರ್ಷೋದ್ಗಾರ, ತಮಟೆ, ಕುಣಿತ, ಸ್ವೀಟ್ ಅಂತ ಇದ್ದಿದ್ದೆಲ್ಲ ರೀತಿ ನೋಡಿ ಭಾಳ ಖುಷಿಯಾಗಿತ್ತು, ಬಹಳ ಎಂಜಾಯ್ ಮಾಡಿದ್ವಿ 22 ವರ್ಷಗಳ ಹಿಂದೆ. ಇವತ್ತು ಇಲ್ಲಿ ಬಂದಾಗ ಅದಕ್ಕಿಂತ ಜೋರಾಗಿ ರಿಲೀಸಲ್ಲಿ ಸಂಭ್ರಮ ಪಡ್ತಾ ಇದ್ದಾರೆ ಅಭಿಮಾನಿಗಳು. ಬಂದಿದ್ದ ತಕ್ಷಣ ಎಲ್ಲ ಗೇಟಿಂದ ನಾನು ಇಲ್ಲೇ ಒಳಗಡೆ ಬರೋದಕ್ಕೆ ಆ ಟೈಮಲ್ಲಿ ಹಾಫ್ ಆನ್ ಅವರ್ ತೊಗೊಂಡು ಭಾಳ ಎಂಜಾಯ್ ಮಾಡ್ತಿದ್ದಾರೆ. ಪ್ರೇಕ್ಷಕರ ಮಧ್ಯೆ ಕುಳಿತು ಇವತ್ತು ನಾನು ಸಿನಿಮಾ ನೋಡಿದ್ದು ಒಂದು ಹೊಸ ಸಿನಿಮಾ. ಆ್ಯಕ್ಚುಲಿ 22 ವರ್ಷ ಬಹಳಷ್ಟು ಸತಿ ಸಿನಿಮಾ ನೋಡಿದ್ದೀವಿ ನಾವು, ಆದರೂ ಇವತ್ತು ರಿಲೀಸ್ ಆದಾಗ ಕುತ್ಕೊಂಡಂತ ಇದೆ ಎಲ್ಲ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಅಪ್ಪು ಭೌತಿಕವಾಗಿ ನಮ್ಮ ಜೊತೆಯಲ್ಲಿಲ್ಲ, ಆದರೂ ಕನ್ನಡಿಗರ ಎಲ್ಲರ ಹೃದಯದಲ್ಲಿ ಅವರು ಇದ್ದಾರೆ, ಎಲ್ಲರ ಹೃದಯನ ಗೆದ್ದಿದ್ದಾರೆ. ಇವತ್ತು ಅಭಿಮಾನಿಗಳು ಥಿಯೇಟ್ರ್ ಒಳಗಡೆ ಸಂಭ್ರಮ ಪಡ್ತಿರೋ ರೀತಿ ನೋಡಿ ನಿಜಕ್ಕೂ ಬಹಳ ಖುಷಿಯಾಗಿದೆ. 23 ವರ್ಷಗಳ ಬಳಿಕ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. ಅದು ಇವತ್ತು ನರ್ತಕಿ ಥಿಯೇಟರ್ ಎದುರು ನಾವಿರುವಂಥದ್ದು. ಈಗಾಗಲೇ ಸೆಲೆಬ್ರೇಷನ್ ಕೂಡ ನೀವು ನೋಡ್ಬೋದು ಯಾವ ರೀತಿ ಜೋರಾಗಿದೆ ಅಂತ. ಆದರೆ ಇವತ್ತು ಈ ಕುರಿತು ಮಾತನಾಡೋದಕ್ಕೆ, ಈ ಸಂಭ್ರಮನ ಇನ್ನಷ್ಟು ದುಪ್ಪಟ್ಟು ಮಾಡೋದಕ್ಕೆ ಅಪ್ಪು ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಅಂಜಿ ಅವರು ಇರುವಂಥದ್ದು. ಅವ್ರನ್ನೇ ನಾನು ಮಾತಾಡಿಸ್ತೀನಿ. ಅಂಜಿ ಅವರೇ, ಇಷ್ಟೆಲ್ಲ ಸೆಲೆಬ್ರೇಷನ್ ಆ ದಿನ ನೆನಪಾಗುತ್ತಾ ಹೇಗೆ? ತುಂಬ ನೆನಪಾಗ್ತೈತೆ. ಅವಾಗ ಅಷ್ಟೊಂದು ಸ್ಟಾರ್ಟಿಂಗು ಕ್ರೇಜ್ ಇರಲಿಲ್ಲ. ಆಮೇಲೆ ಪಿಕ್ಚರ್ ರಿಲೀಸ್ ಆಯ್ತಲ್ಲ ಮಾರ್ನಿಂಗ್ ಶೋ ಆದಮೇಲೆ ಅಪ್ಪು ಸಾರು
ಕ್ರೇಜೇ ಬೇರೆ ಆಗೋಯ್ತು. 23 ವರ್ಷ ಆದಮೇಲೆ ಇವತ್ತೇನು ಕ್ರೇಜ್ ಇದೋ ಅವತ್ತೇನು ಕ್ರೇಜ್ ಇತ್ತು, ಇವತ್ತು ಅದೇ ಕ್ರೇಜ್ ಇದೆ. ಇವತ್ತು ಎಲ್ಲ ಅಭಿಮಾನಿಗಳು ಹಬ್ಬ ಮಾಡ್ತಾ ಇದ್ದಾರೆ. ಇಲ್ಲೂ ಇರ್ಬೋದು, ಜೊತೆಗೆ ವೀರೇಶ್ ಥಿಯೇಟ್ರು ಇರ್ಬೋದು, ಅಲ್ಲೂ ಸಹ ರಕ್ಷಿತಾ ಪ್ರೇಮ್ ಅವರು ಬಂದು ಸಿನಿಮಾ ನೋಡ್ತಿದ್ದಾರೆ. ಹೌದು, ಖಂಡಿತ ಬಂದಿದ್ದಾರೆ. ಎಲ್ಲ ರಕ್ಷಿತಾ ಆಮೇಲೆ ರಮ್ಯರು ಬಂದಿದ್ದಾರೆ, ಅಲ್ಲಿ ವೀರೇಶ್ ಎಲ್ಲ ಇದ್ದಾರಂತೆ. ನೋಡಿ, ಅಭಿಮಾನಿಗಳು ಸಾಕು ಆಯ್ತಾ. ಬಾಸ್ ಇಲ್ಲ ಅಂದ್ರೂ ಈ ಥರ ಮೆರೆಸ್ತಾರೆ ಅಂದರೆ ಇದಕ್ಕೆ ನೀನು ಯಾಕೆ ಬೇಕು? ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳಿದ್ರು ಅಪ್ಪು ಅವರು, ನನ್ನ ಹಾರ್ಟ್ ಯಾವಾಗ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ ಅಂತ ರಕ್ಷಿತಾ ಅವ್ರ ಜೊತೆ. ಆದ್ರೆ ನಿಜಕ್ಕೂ ಆ ಒಂದು ಸೀನ್ ಏನಿದೆ, ಆ ಡೈಲಾಗ್ ಏನಿದೆ ಕನೆಕ್ಟ್ ಆಯ್ತು ರಿಯಲ್ ಲೈಫಲ್ಲಿ ಅಂತ. ತುಂಬ ನೋವಾಗ್ತದೆ ಅದು. ಅವೆಲ್ಲ ನೋಡಿದ್ರೆ ಒಂಥರ ಮನಸ್ಸಿಗೆ ಬೇಜಾರು. ಆದರೆ ಏನು ಗೊತ್ತಾ, ಅಪ್ಪು ಸಾರ್ ಇದ್ದಿದ್ರೆ ಈ ಥರ ಬೇರೆ ಬೇರೆ ಏನೇನೋ ಆಗಿರೋದು. ಅಶ್ವಿನಿ ಮ್ಯಾಮ್ ಏನೋ ವಿದೇಶಕ್ಕೆ ಹೋಗಿದ್ದಾರೆ, ಅವ್ರ ಹುಟ್ಟು ಹಬ್ಬ ಬೇರೆ ಇವತ್ತು. ಇಲ್ಲ, ನಾಳೆ ಬರ್ತಡೇಗೆ ಇಲ್ಲ ಇರ್ತಾರೆ. ಅಂದರೆ ಮೇಡಮ್ಗೆ ಬೇಜಾರಲ್ವಾ, ಅವರು ತುಂಬ ಇದು ಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದರಿಂದ ಅವರು ಹೊರಗಡೆ ಹೋಗಿದ್ದಾರೆ. ಬರ್ಡೇ ಅಲ್ವಾ ಇವತ್ತು ಅಶ್ವಿನಾ ಕರೆದು, ಅದರಿಂದ ಅವರು ಹೊರಗಡೆ ಹೋಗಿದ್ದಾರೆ. ಅಪ್ಪು ಸಿನಿಮಾ ಇವತ್ತು ಒಂದಿನ ಮಾತ್ರ ಥಿಯೇಟ್ರಲ್ಲಿ ಇರುತ್ತಾ ಹೇಗೆ? ಅವ್ರ ಬರ್ತಡೇ ದಿನನೂ ಇರುತ್ತಾ? ಒಂದಿನ ಅಂತಲ್ಲ ಮೇಡಮ್, 50 ದಿನ ಹೌಸ್ಫುಲ್ ಆದರೂ ಇರ್ತದೆ. ಖಂಡಿತ 100 ದಿನ ಹೋದರೂ ಹೋಗ್ಬೋದು ಆಯಿತಾ. ಈ 23 ವರ್ಷ ಆದಮೇಲೆ ಈ ಕ್ರೇಜ್ ಇದ್ದಲ್ಲ, ಈ ಜನನೇ ಸಾಕು ಆಯಿತಾ. ಯಾವ ಪಿಕ್ಚರ್ಗೂ ಬರಲ್ಲ, ಆ ಥರ ಕ್ರೇಜ್ ಇದೆ. ಮೇ ಬಿ ಬಹುಶಃ ಅಪ್ಪು ಸಿನಿಮಾ ಅವತ್ತು 100 days ಓಡಿತ್ತು, ಕಲೆಕ್ಷನ್ ಮಾಡಿತ್ತು ಸಿಕ್ಕಾಪಟ್ಟೆ. ಆ ರೆಕಾರ್ಡ್ ಬ್ರೇಕ್ ಮಾಡುತ್ತೆ ಅನ್ಸುತ್ತೆ ಈಗ. ಖಂಡಿತ ರೆಕಾರ್ಡ್ ಬ್ರೇಕ್ ಮಾಡ್ತೈತೆ ಮೇಡಮ್. 23 ವರ್ಷ ಆದ್ಮೇಲೆ ತಿರ್ಗಾ ಬರ್ತೈತೆ ಅಂದರೆ ಆ ಕ್ರೇಜು, ಆ ಜನ 8 ಜನನೇ ಒಳಗಡೆ ಇದ್ರು ಆಯಿತಾ. ಆ ಥರ ಕ್ರೇಜ್ ಅಪ್ಪು ಸಾರಿಗೆ ಆಯಿತಾ. ಎಷ್ಟೋ ಜನ ಫ್ಯಾನ್ಸು ಇಲ್ಲಕ್ಕೆ ಬೇಜಾರಾಗಿದ್ದಾರೆ, ಆದರೂ ಈ ಜನನೇ ಸಾಕು ಮೇಡಮ್. ಇನ್ನು ಥಿಯೇಟರ್ ಎದುರುಗಡೆ ದೇವಸ್ಥಾನ ಬೇರೆ ಚಿಕ್ಕದಾಗಿ ಕಟ್ಟಿರೋಂಥದ್ದು, ಗರ್ಭಗುಡಿ ತರ ಅಪ್ಪು ಅವರಿಗೆ. ಆ ಪ್ಲಾನಿಂಗ್ಸ್ ಎಲ್ಲ ಅದು ಪ್ಲ್ಯಾನಿಂಗ್ ಅಂದರೆ ನಾವು ಸಡನ್ನಾಗಿ ಅದು ಪ್ಲ್ಯಾನ್ ಮಾಡಿಕೊಂಡು ಇದು ಮಾಡಿರೋದು. ಆದರೆ ಯಾಕಂದರೆ ನಮ್ಮ ಬಾಸ್ ಯಾವತ್ತೂ ಗುಡಿಯಲ್ಲೇ ಇರಬೇಕು, ನಮ್ಮ ಎದೆಯಲ್ಲೇ ಇರ್ತಾರೆ. 23 ವರ್ಷಗಳ ನಂತರ ಕ್ರೇಜ್ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಕ್ರೇಜ್ ಡೆಫಿನೇಷನ್ ನೋಡಿದೆ ಅಂತ ಅನ್ನಿಸ್ತು ಮೇಡಮ್. ಇವತ್ತು ಕ್ರೇಜ್ ಅನ್ನೋದಕ್ಕಿಂತ ಒಂದು ಭಾಳ ಇಮೋಷ್ನಲ್ ಆದ ಒಂದು ಮೂಮೆಂಟ್ಸ್ ನಮಗೆ. ಪ್ರತಿಯೊಂದು ಫ್ರೇಮು, ಪ್ರತಿಯೊಂದು ಸೀನು, ಯಾವುದೋ ಒಂದು ಹಳೆಯದೆಲ್ಲ ಈ ಸಿನಿಮಾ ಶೂಟಿಂಗು, ರಿಲೀಸ್ ಟೈಮು ಎಲ್ಲ ಜ್ಞಾಪಿಸ್ತು. ವೆರಿ ಇಮೋಷ್ನಲ್ ಮೂಮೆಂಟ್ ಇದು. ಒಂದು ಡೈಲಾಗ್ ಇದೆ ಸರ್, ಅಪ್ಪು ಸರ್ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಯಾವ ನನ್ನ ಎದೆ ಬ್ಲಾಸ್ಟ್ ಆಗುತ್ತೇನೋ ಅನ್ನೋದು. ಎಲ್ಲೋ ಒಂದು ಕಡೆ ರಿಯಲ್ ಲೈಫಲ್ಲಿ ಕನೆಕ್ಟ್ ಆಯ್ತೇನೋ. ಅದು ನನಗೆ ಹೇಳಕ್ಕೆ ಬರ್ತಾ ಇಲ್ಲ. ನಮ್ಮ ಇಡೀ ಇವತ್ತು ಥಿಯೇಟ್ರಲ್ಲಿ ಕೂತಿದ್ದಾರೆ ಎಲ್ಲರದ್ದು ಹೃದಯ ಫೀಲಿಂಗ್ಸು ಎಲ್ಲರದ್ದು ಬ್ಲಾಸ್ಟ್ ಆಯಿತು. ಅದನ್ನು ನೀವೇ ನೋಡಿದ್ರಿ, ಆ ಸಂಭ್ರಮ, ಏನು ಹೇಳಿ, ಆ ಕನ್ಫೆಟಿ, ಇದು ಎಲ್ಲದನ್ನು ಒಂದೊಂದು ಸಾಂಗ್ನು ಫುಲ್ಲಾಗಿ ಎಲ್ಲರ ಜೊತೆಗೆ ಹಾಡಿದ್ರು. ಒಂದೊಂದು ಸೀನು, ಒಂದೊಂದು ಫೈಟು. ಶೂಟಿಂಗಿಗೆ ನಾನು ಸಾಕಷ್ಟು ಹೋಗಿದ್ದೆ ನಾನು, ಎಲ್ಲ ನೆನಪಾಯ್ತು ಮೇಡಮ್. ಅದು ನೀವು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅದು ಸಿನಿಮಾ ಮತ್ತೆ ನಾನಿರೋದು ಆ್ಯಕ್ಚುಲಿ ಬೆಳಗಾವಿಯಲ್ಲಿ ಇರ್ತೀನಿ. ಸ್ಪೆಷಲ್ ಇದಕ್ಕೋಸ್ಕರನೇ ಬಂದಿದ್ದು ನಾನು. ಎಕ್ಸಾಮ್ಸ್ ಎಲ್ಲ ಮುಗಿತಂತ ಮನೇಲಿ ಎಲ್ಲ ಹೇಳಿ ನಮ್ಮ ಪೇರೆಂಟ್ಸ್ ಇಲ್ಲ ಬೇಡ ಅಂದ್ರೂ ನಾನು ಹಠ ಮಾಡಿ ಬಂದಿದ್ದೇನೆ ಇವತ್ತು. ಒಂಥರ ನನಗೆ ಈ ಎಕ್ಸ್ಪೀರಿಯೆನ್ಸ್ ಅಂದರೆ ತುಂಬ ಇಷ್ಟ. ಹಿಂಗೆಲ್ಲ ಮೂವಿ ನೋಡೋದು. ನನ್ನ ಮೇನ್ ಇನ್ಸ್ಪಿರೇಷನ್ ಅಂದರೆ ಅಪ್ಪು ಮಾಮ. ಅವ್ರ ಕಡೆನೇ ಎಲ್ಲ ಕಲ್ತಿದ್ದು, ಎಲ್ಲ ಅವರೇ ನಂಗೆ ಸಪೋರ್ಟ್ ಮಾಡಿದ್ದು. ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ, ನಂಗೆ ಡ್ಯಾನ್ಸು ಮಾಡೋಕ್ಕಂದ್ರೆ ತುಂಬ ಇಷ್ಟ. ಅವ್ರು ನೋಡೇ ಕಲ್ತಿದ್ದು. ಸೊ ಈ ಎಕ್ಸ್ಪೀರಿಯೆನ್ಸ್ ಎಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಮಾಮನ್ ಮೂವೀಸ್ ಎಲ್ಲ ಅವ್ರು ಇಲ್ಲ ಅಂದ್ರೂ ಹಂಗೆ ಅನ್ಸೋದೇ ಇಲ್ಲ, ಇನ್ನೂ ನಮ್ಮ ಜೊತೆನೇ ಇದ್ದಾರಂತ ಅನಿಸುತ್ತೆ. ಅವ್ರ ಜೊತೆ ಇವಾಗ ಇನ್ನೂ ನಮ್ಮ ಜೊತೆನೇ ಮೂವಿ ನೋಡ್ತಾ ಇದ್ದಾರೆ ಹಂಗೆ ಅನ್ಸುತ್ತೆ ನಮ್ಗೆ ಯಾವಾಗಲೂ. ಅವನು ಹುಟ್ಟಿರಲಿಲ್ಲ ಸಿನಿಮಾ ರಿಲೀಸ್ ಆದಾಗ, ನಮ್ಮ ಅಕ್ಕಂಗೆ ಮದುವೆನೇ ಆಗಿರಲಿಲ್ಲ ಆಗ. ಅವನ ಜೊತೆ ಇವತ್ತು ನಾನು ಸಿನಿಮಾ ನೋಡಿದ್ದು ನನಗೆ ತುಂಬ ವಿಶೇಷ, ತುಂಬ ಸ್ಪೆಷಲ್. ಮೆಮೊರೀಸ್ ರಿಕಾಲ್ ಮಾಡ್ಬೋದು ನೀವು ಅಪ್ಪು ಸರ್ ಅಂದಿದ ತಕ್ಷಣ ಎಷ್ಟು ಟೈಮ್ ಡ್ಯಾನ್ಸ್ ಅವ್ರ ಶೂಟಿಂಗ್ಸ್ ಎಲ್ಲ ಅದೇ ನೆನಪು ಬರುತ್ತೆ ನನಗೆ. ಡ್ಯಾನ್ಸ್ ಮಾಡು ಅಂತ ಬಿಡಬೇಡ ಅಂತ ಅಂದಿದ್ದೆ ಅವರು. ಹೇಳಿದ್ನೇ ಫಾಲೋ ಮಾಡ್ಕೊಂಡು ಇವಾಗ ಅದೇ ಡ್ಯಾನ್ಸ್ ಮಾಡ್ತಾಯಿದ್ದೀನಿ, ಎಲ್ಲ ಮಾಡ್ತೀನಿ. ಸೊ ಎಲ್ಲ ಮೆಮೊರೀಸ್ ಅಂದರೆ ಅವ್ರ ಜೊತೆ ನಾನು ಶೂಟಿಂಗ್ಸ್ ಹೋಗಿದ್ದು, ಅವ್ರ ಜೊತೆ ಫಂಕ್ಷನ್ಸಲ್ಲಿ ಡ್ಯಾನ್ಸ್ ಮಾಡಿದ್ದು, ಅವ್ರ ಜೊತೆ ಕಳೆದಿದ್ದ ಟೈಮ್ ಎಲ್ಲ ನೋಡಿದರೆ ನೆನೆಸ್ಕೊಂಡ್ರೆ ಒಂಥರ ದುಃಖ ಆಗುತ್ತೆ. ಆದ್ರೂ ನಾವು ಅವ್ರ ಜೊತೆ ಎಲ್ಲ ಕಡೆ ಹೋಗಿದ್ದನ್ನ ಎಲ್ಲ ನೋಡಿದರೆ ಒಂಥರ ಖುಷಿ ಆಗುತ್ತೆ. ಆದರೂ ನಮಗೆ
ಹಾಂ, ನನ್ನ ಹತ್ರ ಅವರು ಜಾಕಿಯಲ್ಲಿ ಒಂದು ಬೈಕ್ ಇದೆ ಅಲ್ಲ, ಸಣ್ಣದು ಬರುತ್ತಲ್ಲ ಸಾಂಗಲ್ಲಿ, ಆ ಬೈಕ್ ನನ್ನ ಗಿಫ್ಟ್ ಕೊಟ್ಟಿದ್ರು ಸಣ್ಣವನಿರ್ಬೇಕು. ಇನ್ನೂ 1 ವರ್ಷ ಏನೋ ಇದೆ, ಇನ್ನೂ ಇದೆ ನನ್ನ ಹತ್ರ, ಇಟ್ಕೊಂಡಿದ್ದೀನಿ. ಹಂಗೆ ಸ್ಟೋರ್ ಮಾಡಿ ಹಂಗೆ ಇಟ್ಕೊಂಡಿದ್ದೀನಿ. ಯಾರಿಗೂ ಯಾವತ್ತೂ ಕೊಡಲ್ಲ, ನನ್ನ ಜೊತೆನೇ ಇಟ್ಕೊಂಡಿರ್ತೀನಿ. ರಿಲೀಸ್ ಅಲ್ಲ, ಈಗ ತಾನೇ ಎಂಟ್ರಿ ಹೊಡೆದಂಗೆ ಇದೆ. ಅದು ಡೆಬ್ಯೂ ಅಂತ ಹೇಳ್ತಾರಲ್ಲ, ಇವತ್ತೇ ಫಸ್ಟ್ ಟೈಮು ಫಸ್ಟ್ ಪಿಕ್ಚರ್ ರಿಲೀಸ್ ಆದಂಗೆ ನಾವು ಫೀಲ್ ಮಾಡ್ತಾ ಇದ್ದೀವಿ. ತುಂಬ ಅದ್ಭುತವಾಗಿದೆ. ಆ ಪವರ್ ಅಂತ, ಪವರ್ ಸ್ಟಾರ್ ಅಂತ ಶಿವಣ್ಣ ಮಯನ್ ಎಂಟ್ರು, ಆ ಪವರ್ ಹಂಗೆ ಇದೆ. ಅದು ಈಗಲೂ 50 ವರ್ಷ ಆಗಿದೆ ಅಂದರೆ ಯಾವಾಗಲೂ ನಂಬೋಕ್ಕಾಗಲ್ಲ. ಇವಾಗಲೂ ಹೆಂಗೆ ಇವತ್ತು ದಿವಸ ಕಾಲೇಜ್ಗೆ ಅವ್ರಿಗೆ ಎಂಟ್ರಿ ಕೊಟ್ಟರೆ, ಕಾಲೇಜಿಗೆ ಡಿಗ್ರಿ ಕಾಲೇಜ್ಗಳಿಗೆ ಅವ್ರಿಗೆ ಸೀಟ್ ಕೊಟ್ಬಿಡ್ತಾರೆ. ಆ ರೀತಿ ಇದ್ದಾರೆ. ಅಪ್ಪು ಬಾಸ್ಗೆ ಜೈ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿದು ಕೊನೆಗೆ. ಅಷ್ಟೇ ಜನ ಹೀರೋ ಬಂದರು ಹೋದರು, ಬಾಸ್ ಅಂತ ಇರೋದು ಒಬ್ಬರೇ, ಅದು ಅಪ್ಪು ಬಾಸ್. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಪ್ಪು ಬಾಸ್. ನಮ್ಮ ಕನ್ನಡ ಕಂದ ಅಪ್ಪು, ಅವರ ಲೈಫಲ್ಲಿ ಇಲ್ಲ ತಪ್ಪು. ಅವರು ಮಾಡಿದ ಸಿನಿಮಾ ಇಷ್ಟು, ಹೆಸರು ಮಾಡಿದ ಬೆಟ್ಟದಷ್ಟು. ದೇವರ ಪಕ್ಕದಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ, ಅಪ್ಪಿ ತಪ್ಪಿ ದೇವರ ಪಕ್ಕದಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಜಾತಿ ಧರ್ಮ ಏನು ನೋಡ್ದೆ ಬ್ಯಾನರ್ ಹಾಕ್ತಾರೆ. ಯಾವುದೇ ಏರಿಯಾದಲ್ಲೂ ಹೋದ್ರು ಅವರ ಫ್ಯಾನ್ಸು ಇರ್ತಾರೆ. ಅಪ್ಪಿ ತಪ್ಪಿ ಕೆಮ್ಮಿದ್ರೆ ಗುರಾಯಿಸ್ಕೊಂಡು ಬರ್ತಾರೆ. ರಿಯಲಲ್ಲೂ ಅಪ್ಪು ನಂಬರ್ 1. ಇಂಥ ಹೆಸರು ಇಂಥ ಕ್ರೇಜು ಯಾರಿಗೂ ಇಲ್ಲ ಮ್ಯಾನ್. ರಿಯಲಲ್ಲೂ ಅಪ್ಪು ನಂಬರ್ 1. ಇಂಥ ಹೆಸರು ಇಂಥ ಕ್ರೇಜು ಯಾರಿಗೂ ಇಲ್ಲ ಮ್ಯಾನ್. ಜೈ ಅಪ್ಪು ಬಾಸ್. ಮೇಡಮ್, ತುಂಬ ವರ್ಷ ರಿಲೀಸ್ ಅನ್ನೋಕ್ಕಿಂತ ನಾವು ರಿಲೀಸ್ ಆದ ಮೂವಿನ ಸಣ್ಣ ಹುಡುಗರಿದ್ವಿ. ಅವಾಗ ಈ ಕ್ರೇಜ್ ನೋಡಿರಲಿಲ್ಲ. ಬೇರೆ ಮೂವಿ ಕ್ರೇಜ್ ನೋಡಿದ್ವಿ ನಾವು, ಈ ಮೂವಿ ಕ್ರೇಜ್ ನೋಡಿಲ್ಲ. ಈ ಮೂವಿಯಲ್ಲಿ ಜನ ನೋಡಿದರೆ 1 ಶೋ ಜನ 8 ಶೋ ಜನ ಅಷ್ಟು ಜನ ಇದ್ದಾರೆ. ಅಪ್ಪು ಬಾಸ್ ಅಭಿಮಾನಿಗಳು ಯಾವಾಗಲೂ ಹಿಂಗೆ ಇರ್ತಾರೆ. ಪ್ರತಿ ವರ್ಷ ಅವ್ರ ಮೂವಿಗಳು ನಾವು ರಿಲೀಸ್ ಮಾಡ್ತಾನೆ ಇರ್ತೀವಿ, ಪ್ರತಿ ವರ್ಷ ಹಬ್ಬ ಮಾಡ್ತಾನೆ ಇರ್ತೀವಿ. ಅವ್ರಿಲ್ಲ ಅನ್ನೋದು ಯಾವತ್ತೂ ಅಂದ್ಕೊಡೋದಿಲ್ಲ. ಮತ್ತು ಕೊನೆಯದಾಗಿ ಆಕಾಶದಲ್ಲಿ 1000 ಸ್ಟಾರು, ಭೂಮಿ ಮೇಲೆ ಒಬ್ಬರೇ ಸ್ಟಾರು, ಅದೇ ನಮ್ಮ ಪವರ್ ಸ್ಟಾರ್. ತುಂಬಾ ಖುಷಿ ಆಗ್ತಿದೆ. ನಾವು ರಿಲೀಸ್ ಆದಾಗ ತುಂಬಾ ಚಿಕ್ಕವರಿದ್ವಿ. ಸೊ ವಿ ಕುಡಂಟ್ ವಿಟ್ನೆಸ್ ದಿಸ್ ಸೆಲೆಬ್ರೇಷನ್. ಸೊ ಇವತ್ತು ಮತ್ತೆ ಹಿಸ್ಟ್ರಿನ ಕ್ರಿಯೇಟ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ ಎಲ್ಲ ಅಪ್ಪು ಫ್ಯಾನ್ಸ್. ಸೊ ತುಂಬಾ ಖುಷಿ ಆಗ್ತಿದೆ. ಅಪ್ಪು ಸರ್ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಒನ್ ಥಿಂಗ್ ಏನಂದರೆ ಅವ್ರಿಗೆ ಯಾವಾಗಲೂ ಹೌಸ್ಫುಲ್ ನೋಡಿನೇ ಅಭ್ಯಾಸ. ಸೊ ಇವತ್ತು ಎಲ್ಲ ಹೌಸ್ಫುಲ್ ಆಗ್ತಿದೆ ಎಲ್ಲ ಶೋಸ್ಗಳು. ಆ್ಯಂಡ್ ಫ್ಯಾಮಿಲಿ ಆಡಿಯನ್ಸ್ನ ಫುಲ್ ಮಾಡೋಕ್ಕೆ ಶಕ್ತಿ ಇರುವಂಥದ್ದು ದೊಡ್ಡ ಮನೆ ಫ್ಯಾನ್ಸ್, ದೊಡ್ಡ ಮನೆಯವ್ರಿಗೆ ಮಾತ್ರನೇ. ಸೊ ವಿ ಆರ್ ಸೋ ಹ್ಯಾಪಿ ಟುಡೇ ಟು ಸೆಲೆಬ್ರೇಟ್. ಆ್ಯಂಡ್ ಅಶ್ವಿನಿ ಮ್ಯಾಮ್ಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಇಟ್ಸ್ ಅ 50th ಬರ್ತ್ಡೇ ಆಫ್ ಪುನೀತ್ ರಾಜ್ಕುಮಾರ್ ಸರ್. ಸೊ ಅವ್ರನ್ನ ನಾವು ಹೇಗೆ ಜೀವಂತವಾಗಿ ಇಟ್ಕೋತೀವಿ ಅಂದರೆ ಅವ್ರ ಮೌಲ್ಯಗಳು, ಅವ್ರು ಹೇಳ್ಕೊಟ್ಟಂಥ ವ್ಯಾಲ್ಯೂಸ್ನ ನಾವು ಅಳವಡಿಸ್ಕೊಂಡು ನಾವು ಅದನ್ನು ಮಾಡಿದ್ರೆ ಸೊ ನಮ್ಮಲ್ಲಿ ಅವ್ರು ಯಾವತ್ತೂ ಜೀವಂತವಾಗಿರ್ತಾರೆ. ಸೊ ಬಾಸ್ ಹೇಳ್ತಿದ್ದು ಒಂದೇ, ಹ್ಯಾಪಿನೆಸ್ ಕ್ಯಾನ್ ವಿನ್ ಎವ್ರಿಥಿಂಗ್. ಸೊ ನಾವು ಖುಷಿಯಾಗಿರ್ತೀವಿ, ಬೇರೆಯವ್ರನ್ನೂ ಖುಷಿಯಾಗಿರ್ತೀವಿ. ಹ್ಯಾಪಿ ಬರ್ಡೇ ಅಪ್ಪು ಬಾಸ್. ಸೊ ಮೊದಲನೇದಾಗಿ ಅಶ್ವಿನಿ ಮೇಡಮ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರ ಬರ್ತಡೇ ದಿನ ಈ ಎಲ್ಲ ಅಪ್ಪು ಅಭಿಮಾನಿಗಳಿಗೆ, ದೊಡ್ಡ ಮನೆ ಅಭಿಮಾನಿಗಳಿಗೆ ಅಪ್ಪು ಮೂವಿನ ರಿಲೀಸ್ ಮಾಡಿದ್ದಕ್ಕೆ ತುಂಬ ಖುಷಿ. ಅದು ಫ್ಯಾನ್ಸ್ಗೆ ತುಂಬ ಬಿಗ್ ಗಿಫ್ಟ್ ಅಂತ ಹೇಳ್ಬೋದು. ಅವ್ರು ಇಲ್ಲ ಅಂದ್ರೂ ಎಲ್ಲ ಅಭಿಮಾನಿಗಳ ಹೃದಯದಲ್ಲಿ ಸದಾ ಇರ್ತಾರೆ. ಸೊ ಈ ಮೂವಿ ರಿಲೀಸ್ ಅಂತ ಕೂಡ ನಾವು ಅಂದ್ಕೊಳಕ್ಕಾಗ್ತಿಲ್ಲ. ಹೊಸ ಮೂವಿನ ಹೇಗೆ ನಾವು ವೆಲ್ಕಮ್ ಮಾಡ್ತಿದ್ದೀವೋ ಆ ಥರ ಫ್ರೆಶ್ ಮೂಡ್ ನಮಗೆ ಈ ಮೂವಿಯಿಂದ ಸಿಗ್ತಾ ಇದೆ. ಮತ್ತು ಅಪ್ಪು ಸರ್ನ ಮತ್ತೆ ಈ ಬೆಳ್ಳಿ ತೆರೆ ಮೇಲೆ ನೋಡೋಂಥ ಒಂದು ಅವಕಾಶ ನಮ್ಗೆ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಅಶ್ವಿನಿ ಮೇಡಮ್ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ಡೇ ಅಪ್ಪು ಸರ್. ಆ್ಯಂಡ್ ಅಶ್ವಿನಿ ಮೇಡಮ್ಗೂ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಮತ್ತು ಯಾವತ್ತಿದ್ರೂ ದೊಡ್ಡ ಮನೆಯೇ ರೆಕಾರ್ಡ್ ಮಾಡೋದು, ದೊಡ್ಡ ಮನೆಯೇ ಆ ರೆಕಾರ್ಡ್ನ ಮುರಿಯೋದು ದೊಡ್ಡ ಮನೆಯವರೇ, ದೊಡ್ಡ ಮನೆ ಫ್ಯಾನ್ಸ್ ಮಾತ್ರನೇ. ಸೊ ಎಲ್ಲ ಹೃದಯದಲ್ಲಿ ವಿ ಆರ್ ಆಲ್ವೇಸ್ ಲವ್ ಯು ಅಪ್ಪು ಸರ್, ಲವ್ ಯು. ಇವತ್ತು ಮೊದಲನೇದಾಗಿ ಅಶ್ವಿನಿ ಮೇಡಮ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎರಡನೇದಾಗಿ ಕನ್ನಡ ಜನತೆಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ರಾಜವಂಶದ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಕರ್ನಾಟಕ ರಾಜ್ಯ ರತ್ನ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಕಣ್ಮುಂದೆ ಇದ್ದಾರೆ. ಅದೇ ರೀತಿ ನಮ್ಮ ಅಶ್ವಿನಿ ಮೇಡಮ್ಗೆ ನಾವು ಧನ್ಯವಾದಗಳು ಹೇಳ್ತೀವಿ. ವರ್ಷಕ್ಕೊಂದು ಪಿಕ್ಚರ್ ನಮಗೆ ಬರ್ತಾ ಇದೆ, ಅಪ್ಪು ದರ್ಶನ ಆಗ್ತಾಯಿದೆ. ಅದೇ ರೀತಿ ಅಶ್ವಿನಿ ಮೇಡಮ್ ಮನೇಲಿ ಒಂದು ಮನವಿ ಹೇಳ್ತೀವಿ, ಇದೇ ಕನ್ನಡ ರಾಜ್ಯೋತ್ಸವಕ್ಕೆ ಅಪ್ಪಾಜಿ ದೋದಾರು ಒಂದು ಪಿಕ್ಚರ್ ಬಿಡಲಿ ಅಂತ ಅಶ್ವಿನಿ ಮೇಡಮಲ್ಲಿ ನಾವು ಕೇಳ್ಕೊತೀವಿ ಮೇಡಮ್. ಇದು ಪ್ರೆಸ್ ಮುಖಾಂತರ ನಾವು ಅವ್ರಿಗೆ ಮನವಿ ಮಾಡ್ತಾಯಿದ್ದೀವಿ. ಏನಕ್ಕೆಂದರೆ ನಾವು ಕಣದಲ್ಲೂ ರಾಜವಂಶ,
ನಮ್ಮ ಎದೆ ಹೇಳಿದ್ರೆ ರಾಜವಂಶ. ಅದಕ್ಕೆ ಒಂದು ಅಪ್ಪಾಜಿ ಪಿಕ್ಚರ್ ಒಂದು ಬರ್ತಾ ಇಲ್ಲ. ದಯವಿಟ್ಟು ಶಂಕರ್ ಗುರು ಪಿಕ್ಚರ್ನ ಆದಷ್ಟು ಬೇಗ ರಿಲೀಸ್ ಮಾಡಲಿ ಅಂತ ನಾವು ಅಶ್ವಿನಿ ಮೇಡಮಲ್ಲಿ ಇವತ್ತು ನೋಡಿದ್ರೆ ಮೇಡಮ್, ಕರ್ನಾಟಕದಲ್ಲಿ 2ನೇ ಹಬ್ಬ. ಜೈ ಪುನೀತ್ ರಾಜ್ಕುಮಾರ್, ಜೈ ರಾಜವಂಶ. ಅಪ್ಪು ಸಿನಿಮಾ 23 ವರ್ಷಗಳ ನಂತರ ರಿಲೀಸ್ ಆದ್ರೆ ಈ ಒಂದು ಮೆಮೊರಿನ ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ಅವರ ಗನ್ಮ್ಯಾನ್ ಚಲಪತಿ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೇ ಮಾತಾಡ್ತೀನಿ. ಸರ್, ಇಲ್ಲಿ ಬನ್ನಿ. ಹೇಗೆ ಅನಿಸ್ತಾ ಇದೆ ಈ ಒಂದು ಕ್ರೇಜ್ ಇರ್ಬೋದು, ಪ್ರತಿಯೊಂದು ನೀವು ನೋಡಿರ್ತೀರಾ ಅಪ್ಪು ಸರ್ ಆವಾಗ ಆ ಸಿನಿಮಾ ಹೇಗಿತ್ತು ಅನ್ನುವಂಥದ್ದು, ಮತ್ತೆ ಅದೇ ರೀತಿ ಕಾಣಿಸ್ತಾ ಇದೆಯಾ, ಅದಕ್ಕಿಂತ ಹೆಚ್ಚು ಕ್ರೇಜ್ ಇದೆಯಾ? ಖಂಡಿತ. ಇದರಲ್ಲಿ ಇವಾಗ ಇಲ್ಲಿ ಬಂದಿರೋಂಥದ್ರಲ್ಲಿ ಎಷ್ಟು ಜನ ಬಂದಿದ್ರೆ ಇವರಲ್ಲಿ ನನಗೆ ಗೊತ್ತಿರೋ ಥರ 99% ಎಲ್ಲರೂ 2002 ಕೂಡ ಬಂದಿರ್ತಾರೆ. ಆದರೆ ನಾನು ಮಿಲ್ಟ್ರಲ್ಲಿದ್ದೆ, ನಾನು ಆ ರಿಲೀಸ್ಗೆ ನಾನು ಬರೋಕ್ಕಾಗಿರಲಿಲ್ಲ. ತುಂಬಾ ಸಂತೋಷ. ಏನಂತಂದರೆ ಯಜಮಾನ್ರದ್ದು ಯಾವುದೇ ಮೂವಿ ರಿಲೀಸ್ ಆದ್ರೂ ಯಜಮಾನ್ರದ ಮೇಲೆ ಇಟ್ಟಿರೋಂಥ ಒಂದು ಪ್ರೀತಿ, ದೊಡ್ಡ ಮನೆ ಮೇಲೆ ಇರೋಂಥ ಒಂದು ಗೌರವ, ಆ ಒಂದು ಮೂವಿಗಳ ಮೇಲೆ ಸಿಕ್ಕಾಪಟ್ಟೆ ಒಂದು ಹಬ್ಬದ ರೀತಿಯಾಗಿ ಮಾಡ್ತಾರೆ ಎಲ್ರೂ. ಆ ಒಂದು ಪ್ರೀತಿನ ಈಗ ನಾನು ಒಬ್ಬನೇ ಹೇಳಿದರೆ ಸಾಲದು, ಎಲ್ಲರೂ ಹೇಳ್ತಾರೆ. ನಾನು ಎಲ್ರಿಗಿಂತ ನಿನ್ನ ಕಡಿಮೆನೇ ಹೇಳೋಕ್ಕಾಗೋದು ನನ್ನ ಕೈಯಲ್ಲಿ. ಅವ್ರ ಹುಟ್ಟುಹಬ್ಬ 17ನೇ ತಾರೀಕು, ಅಶ್ವಿನಿ ಮ್ಯಾಮ್ ಹುಟ್ಟುಹಬ್ಬ ಇವತ್ತು. ಅವ್ರ ಹುಟ್ಟುಹಬ್ಬ ಅನ್ನೋದು ಸಿನಿಮಾನ ರಿಲೀಸ್ ಮಾಡಿರೋದು. ಖಂಡಿತ. ಏನಂತಂದರೆ ಅಕ್ಕವ್ರದ್ದು ಇವತ್ತು ಹುಟ್ಟಿದಬ್ಬ. ಅಕ್ಕವ್ರಿಗೆ ಯಜಮಾನ್ರ ಆಶೀರ್ವಾದ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ. ಅವ್ರಿಗೆ ಧೈರ್ಯ, ಆಮೇಲೆ ಅವ್ರು ಮಾಡೋಂಥ ಕೆಲಸಗಳಲ್ಲಿ ಎಲ್ಲದರಲ್ಲೂ ಒಳ್ಳೆತನ, ಒಳ್ಳೇದಾಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಇವತ್ತು ಅವರ ಬರ್ತ್ಡೇ ದಿವಸನೇ ರಿಲೀಸ್ ಆಗಿರೋದು ಇನ್ನೂ ಒಂದು ಹೆಚ್ಚಿನ ಸಂತೋಷ. ಏನಂತಂದರೆ ಇವಾಗ ಅಕ್ಕವ್ರಿಗೆ ನಾವೇನು ಹೇಳೋದಕ್ಕೆ ಬರೋಲ್ಲ. ಯಜಮಾನ್ ವಿಷಯದಲ್ಲಿ ಹೇಳ್ಬೇಕಂತಂದ್ರೆ ಎಲ್ರಿಗೂ ಎಲ್ರದ್ದು ಮೂವಿಗಳು ಬರ್ತಿರ್ತವೆ, ನಮ್ಮ ಯಜಮಾನರು ಬರಲ್ಲ ಅನ್ನೋದಕ್ವರೆಗೂ ನಮ್ಮ ಯಜಮಾನರ ಬೆಂಬಲಿಗಳು ಇರ್ತೈತೆ. ಹಂಗಾಗಿ ಎಲ್ಲರೂ ಸಂತೋಷ, ಎಲ್ರಿಗೂ ಖುಷಿ. ಒಂದೊಂದು ಮೂವಿನೂ ಜಾಕಿ ರಿಲೀಸ್ ಆದಾಗಲೂ ನಾವು ಅದನ್ನೇ ಮಾತಾಡಿದ್ದೇನೆ ಅಂದರೆ ಎಲ್ಲ ಮೂವಿಗಳನ್ನೂ ಮತ್ತೆ ವರ್ಷಕ್ಕೊಂದು ಸರ್ತಿ ಒಂದು ಹೊಸ ದಿನ ಹೊಸದು ಅಂತ ಏನಾದರೂ ವಿಶೇಷ ಇದ್ದಿದ್ದ ದಿನಗಳಲ್ಲಿ ಮೂವಿಗಳು ಈ ಥರ ರಿಲೀಸ್ ಆಗ್ತಾಯಿದ್ರೆ ಒಂದು ಸಂತೋಷ ಎಲ್ರಿಗೂ ಆಗ್ತದೆ ಅಂತ. ಮೂವಿನಲ್ಲಿ ಒಂದು ಸೀನ್ ಬರುತ್ತೆ, ರಕ್ಷಿತಾ ಅವ್ರ ಜೊತೆ ಮಾತಾಡುವಂಥದ್ದು. ಅದ್ರಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ನನ್ನ ಎದೆ ಯಾವಾಗ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ ಅಂತ. ಅದೆಲ್ಲೋ ರಿಯಲ್ ಲೈಫಲ್ಲಿ ಕೋಇನ್ಸಿಡೆಂಟಾಗಿ ಕನೆಕ್ಟ್ ಆಗ್ಬಿಡ್ತಂತ. ಖಂಡಿತ. ಇನ್ನೊಂದೇನೆಂದರೆ ಯಜಮಾನ್ರು ಅವರು ಏನೇ ಮಾತಾಡಿದ್ರೂ ನಡೆದಿರೋದು ಹೇಳೋರು, ಇಲ್ಲ ಮುಂದೆ ನಡೆಯೋಂಥದ್ದು ಹೇಳೋರು, ಮತ್ತು ಅವ್ರ ಬಾಯಿಂದ ಬರೋಂಥದ್ದೆಲ್ಲ ಸತ್ಯವಾದ ಮಾತುಗಳೇ. ಸುಮ್ಮನೆ ಅದು ಇದು ಅಂತ ಮಾತಾಡಿ ಆ ಸಮಯಕ್ಕೆ ಟೈಮ್ ಪಾಸ್ ಮಾಡೋ ಥರ ಮಾತುಗಳು ನಮ್ಮ ಯಜಮಾನ್ರದ್ದಲ್ಲ. ಅವ್ರ ಒಂದೊಂದು ಮಾತನ್ನು ಅವ್ರದ್ದು ನಿಜನೇ. ಏನು ಮಾಡೋದು, ಈ ಥರ ಸಿನಿಮಾದಲ್ಲಿ ಹೇಳೋದು ಮತ್ತು ನಿಜ ಜೀವನದಲ್ಲಿ ಆಗೋದು, ಅದ್ರ ಬಗ್ಗೆ ನಾವು ಏನು ಮಾತಾಡೋಕ್ಕೆ ಬರಲ್ವಲ್ಲ ಆ ಥರ. ಪುನೀತ್ ಅವ್ರ ಜೊತೆ ಬಹಳ ವರ್ಷ ಇದ್ರಿ ನೀವು, ಹಾಗಾಗಿ ಅವರ ಫ್ಯಾನ್ಸ್ ಬಂದರೆ ನಿಮ್ಮನ್ನು ಅದೇ ರೀತಿ ಟ್ರೀಟ್ ಮಾಡ್ತಾರೆ. ನಿಮ್ಮನ್ನು ಮುಟ್ಟಿದ್ರೆ ಅವ್ರನ್ನ ಮುಟ್ಟಿದಂಗೆ ಅನ್ನೋ ರೀತಿನಲ್ಲಿ, ಸ್ಪರ್ಶ ಮಾಡಿದ ರೀತಿನಲ್ಲಿ ಖುಷಿ ಪಡ್ತಾರೆ ಆ ಅಭಿಮಾನಕ್ಕೆ. ಖಂಡಿತ. ಯಾಕಂತಂದರೆ ಇವಾಗ ನಾನೊಂದು 11 ವರ್ಷ ಅವ್ರ ಜೊತೆಲಿ ಇದ್ದೀನಿ ಅಂತಂದರೆ ಯಜಮಾನ್ರನ್ನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಎಲ್ಲ ಕಡೆನೂ ಯಜಮಾನ್ರನ್ನ ಕರ್ಕೊಂಡು ಹೋಗಿರೋದಾಗಲಿ, ಅವ್ರ ಜೊತೆಲಿ ಇದ್ದಿದ್ದಾಗಲಿ, ಆ ಒಂದು ಮುಖಪರಿಚಯ ಎಲ್ರಿಗೂ ಅಣ್ಣ ಇದ್ರ ಜೊತೆಲಿ ಅಂತ ಅಂದ್ಬಿಟ್ಟು ನನ್ನನ್ನು ಅದೇ ಪ್ರೀತಿಯಿಂದ ನನ್ನ ಮಾತಾಡಿಸ್ತಾರೆ. ಈಗ ನನ್ನನ್ನು ಮುಟ್ಟಿದರೆ ಅವ್ರನ್ನ ಮುಟ್ಟಿದಂಗೆ ಆಗೋದು ಅದೆಲ್ಲ ಸುಳ್ಳು. ಬಟ್ ಏನಂತಂದರೆ ಯಜಮಾನ್ರ ಜೊತೆಲಿ ಇದ್ದೆ, ಆ ಒಂದು ಸೇವೆ ಮಾಡ್ಕೊಂಡು ಇದ್ದಿದ್ದಕ್ಕೆ, ಅವ್ರೊಟ್ಟಿಗೆ ಅಷ್ಟು ದಿವಸ ಇದ್ದಿದ್ದಕ್ಕೆ ಏನೋ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ನನ್ನ ಮೇಲೆ ತೋರಿಸ್ತಾ ಇದ್ದಾರೆ. ಅದನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಿನಿಮಾ ನೋಡಿ ಇನ್ನೊಂದ್ಸಲ ಎಂಜಾಯ್ ಮಾಡಿ. ಖಂಡಿತ ನೋಡ್ತಾನೆ ಇರೋಣ. ಯಜಮಾನರದ್ದು ಎಷ್ಟು ಸರ್ದಿ ಮೂವಿಗಳು ಬಂದ್ರೂ ನೋಡ್ತಾನೆ ಇರ್ಬೇಕು. ತಾಲಿಬಾನ್ ಅಲ್ಲ ಇಷ್ಟ ನನಗೆ. ಇಲ್ಲಪ್ಪ, ನಾವು ಡ್ಯಾನ್ಸ್ ಅಂತ ಇಲ್ಲ, ನಮಗೆ ಅದು ಬರೋದೇ ಇಲ್ಲ. ನೋಡಿ ನಾನು ಖುಷಿ ಪಡ್ತೀನಿ. ಅಪ್ಪು ಸರ್ ಯಾರಿಗೂ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ, ನಿಮ್ಗೆ ಏನು ಹೇಳ್ಕೊಟ್ಟಿಲ್ವಾ? ಇಲ್ಲ ಖಂಡಿತ. ಡ್ಯಾನ್ಸ್ ಬಗ್ಗೆ ಇನ್ನು ಅಷ್ಟೇ. ಈಗ ನಮ್ಮ ಮುಖ ನೋಡಿದ್ರೆ ಡ್ಯಾನ್ಸ್ ಮಾಡೋದಕ್ಕೆ ಬರಲ್ಲ, ಫೈಟ್ ಮಾಡೋಕ್ಕೆ ಬರೋದು. ತುಂಬ ಖುಷಿ ಆಗ್ತಿದೆ. ಅವಾಗ ನನ್ನ ಸಿಂಪಲ್ ಆ್ಯಂಡ್ ಲಸ್ಟರ್ ಪ್ರೊಡ್ಯೂಸರ್ ಹೇಮಂತ್ ನಮ್ಮನ್ನ ಕರ್ಕೊಂಡೋಗಿದ್ದ ಅಪ್ಪು ಸಿನಿಮಾ ನವರಂಗ್ ಥಿಯೇಟ್ರಿಗೆ. ಸೊ ಗಾಂಧಿ ಕ್ಲಾಸಲ್ಲೆಲ್ಲ ಕೂತ್ಕೊಂಡು ಅವಾಗ ಕಾಯಿನೇಸಿಯವರು ಅದೆಲ್ಲ ಒದೆ ತಿಂದಿದ್ದು ನೆನಪುಗಳು. ಸೊ ಈಗ ಅದೇ ರೀತಿ ಒಂದು ಸೆಲೆಬ್ರೇಷನ್, ಅಪ್ಪು ಸರ್ ಅನ್ನೋದೇ ಸೆಲೆಬ್ರೇಷನ್ ಈಗ. ಸೊ ತುಂಬ ಖುಷಿ ಆಯಿತು ಬಂದಿದ್ದು. ಆ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿತ್ತು. ಮತ್ತು ಪರ್ಫೆಕ್ಟ್ ಲಾಂಚಿಂಗ್ಸ್. ಇವತ್ತವರೆಗೂ ಈ ರೀತಿದೊಂದು ಲಾಂಚ್ಗೆ ಸಿನಿಮಾ ಬಂದಿಲ್ಲ ಅನಿಸುತ್ತೆ. ಫಸ್ಟ್ ಡೈಲಾಗಿಂದನೇ ಅದೊಂದು ಬಿಲ್ಡಪ್ಪು, ಅದೊಂದು ಅಟ್ರಾಕ್ಷನ್ ಇದೆ. ಆ ಕ್ಯಾರೆಕ್ಟರೈಸೇಷನ್ನೇ ಅವತ್ತಿಗೆ ಆಂಗ್ರಿ ಯಂಗ್ಮ್ಯಾನ್ ತುಂಬ ಚೆನ್ನಾಗಿ ಹೋಗಿದೆ. ತುಂಬ ಖುಷಿ ಆಗುತ್ತೆ. ಅಂದರೆ ಬುಕ್ ಮೈ ಶೋ ರೆಡ್ ನೋಟ್ ತುಂಬ ದಿನ ಆಗಿತ್ತು, ಮತ್ತೆ ಅಪ್ಪು ಬಾಸೆ ಬಂದು ರೆಡ್ ಮಾಡಿಸಿದ್ರೆ
ಸಖತ್ ಖುಷಿ ಆಯ್ತು. ಅಂದರೆ ಮಿಸ್ ಮಾಡ್ಕೊಳ್ತೀವಿ ಎವ್ರಿ ಸೆಕೆಂಡು. ಅದೇ ರೀತಿ ಎವ್ರಿ ಸೆಕೆಂಡ್ ಅವರು ಮನಸ್ಸಲ್ಲಿ ಇರ್ತಾರೆ. ಭಟ್ರು ಸರ್ ಹೇಳೋರಲ್ಲ, ಜೊತೆಗಿರೋದ ಜೀವ ಎಂದಿಗೂ ಜೀವಂತ ಅಂತ. ಅವರು ಎವ್ರಿ ಸೆಕೆಂಡ್ ಮೇ ಬಿ ಸಾಯೋರಿಗೆ ಒಂದು 70-80 ಆದ್ಮೇಲೆ ಒಂದು ಸಾವು ಬರುತ್ತೆ. ಬಟ್ ಅಪ್ಪು ಸರ್ ಅಂದರೆ ಸದಾ ಇರ್ತಾರೆ ಅವರು. ನಾವು ಹೋದ್ರು ಎಲ್ಲರೂ ಹೋದ್ರೂ ಅವ್ರ ಫೋಟೋ ಅವೆಲ್ಲ ಸದಾ ಇರುತ್ತೆ ಅನ್ಸುತ್ತೆ. ನೆನಪಿಲ್ಲ, ಬಟ್ ಬಂಕ್ ಹೊಡೆದು ಅಂದರೆ ಚಕ್ಕರಾಗಿ ಬಂದಿದ್ದು ಫ್ರೈಡೇ ಅಲ್ವಾ, ಸ್ಕೂಲಿಗೆ ಚಕ್ಕರಾಗಿ ಬಂದಿದ್ದು. ನೆನಪಿಲ್ಲ ಯಾವ ಏಜ್ ಅಂತ ಮರ್ತಿದ್ದೀನಿ. ಅಪ್ಪು ಸರ್ ಅಂದರೆ ಅವಳು ಕೋಟ್ಯಾಧಿಪತಿ ಆಡಿದ್ಲು ಅಪ್ಪು ಸರ್ ಜೊತೆ. ನಾನು ಮೀಟ್ ಮಾಡೋಕ್ಕಿಂತ ಮುಂಚೆ ಆಡಿದ್ಲು ಅವಳು ಕೋಟ್ಯಾಧಿಪತಿ ಆಡಿದ್ಲು. ಸೊ ಅದಕ್ಕೆ ಅವಳಿಗೆ ಅಪ್ಪು ಸರ್ ಅದ್ರ ಜೀವ. ತುಂಬ ಖುಷಿ ಆಗ್ತಿದೆ ಬಿಕಾಸ್ ಎಲ್ಲರೂ ಫ್ಯಾನ್ಸ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಆ್ಯಸ್ ಅ ಫ್ಯಾನ್ ನಾನು ಇವತ್ತು ಅಪ್ಪು ಸರ್ ಸಿನಿಮಾ ನೋಡೋಕೆ ಬಂದಿರೋದು. ಆ್ಯಂಡ್ ಎಲ್ರದ್ದು ಒಂದು ರಿಕ್ವೆಸ್ಟ್ ಇತ್ತು, ಅಪ್ಪು ಸರ್ ಸಿನಿಮಾನ ನೀವು ಇಲ್ಲೇ ಬಂದು ನೋಡಬೇಕು ಅಂತ. ಸೊ ಮೈಸೂರಿಂದ ನಾನು ಬಂದಿರೋದು. ಐ ಥಿಂಕ್ ಪ್ರತಿಯೊಬ್ಬರು ನಾವು ಎಷ್ಟು ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಅದೇ ರೀತಿ ಪ್ರತಿಯೊಬ್ಬರು ಯಾರೆಲ್ಲ ಫ್ಯಾನ್ಸ್ ಇದ್ದಾರೆ ಅವ್ರು ಎಲ್ಲರೂ ಅಷ್ಟೇ ಖುಷಿಯಾಗಿದ್ದಾರೆ. ಆ್ಯಂಡ್ ಅಪ್ಪು ಸರ್ ಥರ ಇನ್ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಅಪ್ಪು ಸರ್ ನೀವೇ ನೋಡಿದ ಹಾಗೆ ಮೊದಲನೇ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿ ಅಭಿನಯಿಸಿ ಆ್ಯಂಡ್ ಎಲ್ಲರ ಮನಸ್ಸಿಗೆ ಹತ್ತಿರ ಆಗಿರೋರು. ಸೊ ಆಲ್ವೇಸ್ ಅಪ್ಪು ಸರ್ ಗರ್ಲ್. ಅದು ನೆನೆಸ್ಕೊಳ್ಳೋದಕ್ಕೆ ಬೇಜಾರು ಅನಿಸುತ್ತೆ. ಬಟ್ ಎಂಡ್ ಆಫ್ ದ ಡೇ ಅದು ನನ್ನ ಇದರಲ್ಲಿ ಇರಲಿಲ್ಲ, ಫೇತಲ್ಲಿ ಇರಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಅಪ್ಪು ಸರ್ ಇದ್ದಾರೆ, ಅವ್ರ ಆಶೀರ್ವಾದ ನಮ್ಮ ಜೊತೆ ಇದೆ. ಆ್ಯಂಡ್ ಅಪ್ಪು ಸರ್ ಫ್ಯಾನ್ಸ್ ಎಲ್ಲರೂ ತುಂಬ ನನಗೆ ಪ್ರೀತಿ ತೋರಿಸ್ತಾರೆ. ಐ ಥಿಂಕ್ ಆ ಪ್ರೀತಿಗೆ ನಾನು ಇನ್ನಷ್ಟು ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಅಪ್ಪು ಸರ್ ಜೊತೆ ಮಾಡಿಲ್ಲ ಅಂದರೂ ಬಟ್ ಯಾವಾಗಲೂ ನನ್ನ ಜೊತೆ ಇದ್ದಾರೆ ಅಂತ ನಂಬಿದ್ದೀನಿ. ಲೈಕ್ ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋದಾದ್ರೆ ಅಪ್ಪು ಅವ್ರು ಮಾಡಿರುವಂತ ಅಷ್ಟು ಸಿನಿಮಾಗಳಲ್ಲಿ ನೀವು ನಾಯಕಿ ನಟಿಯಾಗಿದ್ರೆ ಯಾವ ಸಿನಿಮಾ ಆಯ್ಕೆ ಮಾಡ್ಕೊಂಡ್ರೆ? ತುಂಬ ಡಿಫಿಕಲ್ಟ್. ಯಾಕಂದರೆ ಟು ಬಿ ಹಾನೆಸ್ಟ್ ನಾನು ನಿಜ ಹೇಳ್ತೀನಿ, ನಾನು ಚಿಕ್ಕವಳಿಂದನೂ ಅಪ್ಪು ಸಿನಿಮಾ ಬಂದಾಗಿಂದನೂ ಅಪ್ಪು ಸರ್ ಫ್ಯಾನ್ ಆಯಿತಾ. ಸೊ ಅಪ್ಪು ಸರ್ ಸಿನಿಮಾ ಎಲ್ಲ ಸಿನಿಮಾದಲ್ಲೂ ನಾನು ಇಮ್ಯಾಜಿನ್ ಮಾಡ್ಕೋತಿದ್ದೆ ನಾನು ಅಪ್ಪು ಸರ್ ಜೊತೆ ಇದ್ದಿದ್ರೆ ಹೆಂಗಿರ್ತಿತ್ತು ಅಂತ. ಇಂಥ ಒಂದು ಸಿನಿಮಾ ನಾನು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಅಂತ ಇಲ್ಲ. ಸೊ ಎಲ್ಲ ಸಿನಿಮಾ ಇಷ್ಟ. ಬಟ್ ಪರಮಾತ್ಮ ನನಗೆ ತುಂಬ ಫೇವ್ರೇಟ್. ಪರಮಾತ್ಮ ನೋಡಿದಾಗೆಲ್ಲ ಪರಮಾತ್ಮ 2 ಬರಬೇಕು, ಅದ್ರಲ್ಲಿ ನಾನಿರಬೇಕು ಅಂತ ತುಂಬ ಅನ್ಕೋತಾ ಇದ್ದೆ. ಸೊ ಆ್ಯಂಡ್ ಆಲ್ಸೋ ನಾನು ಯೋಗರಾಜ್ ಸರ್ ನಂಬರ್ ತೊಗೊಂಡು ಸರ್ಗೆ ಮೆಸೇಜ್ ಮಾಡಿದ್ದೆ, ಸರ್ ಪ್ಲೀಸ್ ಪರಮಾತ್ಮ 2 ಮಾಡಿ ಅಂತ. ಸೊ ಪರಮಾತ್ಮ 2 ಐ ಮೀನ್ ಪರಮಾತ್ಮ ನನಗೆ ಅದರಲ್ಲಿ ಇರಬೇಕಿತ್ತು ಅನ್ನೋದು ಒಂದು ತುಂಬ ಕಾಡಿತ್ತು. ಲೈಕ್ ಒಂದು ನೈಟ್ ಕ್ಲಬ್ ಹೇಗಿರುತ್ತೆ ಡಿಜೆ ಎಫೆಕ್ಟ್, ಅದೇ ರೀತಿನೇ ಒಳಗಡೆ ಫುಲ್ ಹೌದು ಹೌದು ತಾಲಿಬಾನ್ ಸಾಂಗ್ ಗೆ ಆ ಸಾಂಗ್ ಒಂದು ಆ ಸಾಂಗ್ ಎಷ್ಟು ಡ್ಯಾನ್ಸ್ ಮಾಡಿರ್ಬೋದು ಸಿಕ್ಕಾಪಟ್ಟೆ. ಮತ್ತು ನಾವು ಚಿಕ್ಕವರಿದ್ದಾಗೆಲ್ಲ ಬಾರೆ ಬಾರೆ ಕಲ್ಯಾಣ ಮಂಟಪ ಅದೆಲ್ಲ ತುಂಬ ಖುಷಿ ಕೊಡ್ತಾಯಿತ್ತು. ಇವತ್ತು ನಮ್ಗೆ ಏನೇ ಆಗಿದ್ರು ಒಂಚೂರು ನೋವಂತೂ ಇದ್ದೇ ಇದೆ. ಬಟ್ ನಾವು ಎಲ್ಲರೂ ನಂಬಿರೋದು ಅಷ್ಟೇ, ಅಪ್ಪು ಸರ್ ಯಾವಾಗಲೂ ನಮ್ಮ ಜೊತೆಗಿದ್ದಾರೆ. ಆ್ಯಂಡ್ ಅಪ್ಪು ಸರ್ ಫ್ಯಾನ್ಸ್ ಕೂಡ ಅವ್ರು ನಡೆದಿದ್ದ ದಾರಿಲೇ ನಡೀತಾ ಇದ್ದಾರೆ. ಸಾಕಷ್ಟು ಒಳ್ಳೆ ಕೆಲಸಗಳಾಗಬೇಕು ಅಪ್ಪು ಸರಿಂದ. ಸೊ ಐ ಮೀನ್ ಅಪ್ಪು ಸರ್ ಮೂಲಕ ಎಲ್ಲ ನಾವು ಫ್ಯಾನ್ಸ್ ಎಲ್ಲ ಏನು ಮಾಡ್ತಿದ್ದೀವಿ ಐ ಥಿಂಕ್ ಅದು ಮುಂದುವರ್ಕೊಂಡು ಹೋಗುತ್ತೆ. ಆ್ಯಂಡ್ ಅಪ್ಪು ಸರ್ ಹೆಸರನ್ನ ಖಂಡಿತವಾಗ್ಲೂ ಆ್ಯಸ್ ಅ ಫ್ಯಾನ್ ನಾವು ಉಳಿಸ್ತೀವಿ. 23 ವರ್ಷಗಳ ನಂತರ ಮರು ಬಿಡುಗಡೆ ಆಗ್ತಿರೋದು, ಅದರಲ್ಲೂ ನಿಮ್ಮ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಪ್ರಚಾರ ಸಹ ತುಂಬ ಚೆನ್ನಾಗಿ ನಿರ್ವಹಿಸಿದ್ರಿ ಅಂತಲೇ ಹೇಳ್ಬೋದು. ಈ ಒಂದು ಕ್ರೌಡ್ ಆ ಕ್ರೌಡ್ನ ಎಲ್ಲವೂ ರಿಕಾಲ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಈ ಸಿನಿಮಾ ನಮ್ಮ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ನಮಗೆ PRK ಸಂಸ್ಥೆ ಅವ್ರಿಗೆ ಮೊದಲನೇದಾಗಿ ಒಂದು ಧನ್ಯವಾದಗಳು ಹೇಳ್ತಾ ಮಾತು ಸ್ಟಾರ್ಟ್ ಮಾಡೋಣ. ನನಗೆ 2002ರಲ್ಲಿ ಈ ಸಿನಿಮಾ ರಿಲೀಸ್ ಆದಾಗ ನಮಗೆ ಯಾವ ರೀತಿ ರಿಲೀಸ್ ಆಗಿತ್ತು ಅವಾಗ ಅದು ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾವು ಅವಾಗೆಲ್ಲ ತುಂಬ ಚಿಕ್ಕವರು. ಈ ಸಿನಿಮಾನ ಇವತ್ತು ಇಷ್ಟು ಬಿಗ್ಗೆಸ್ಟ್ ಓಪನಿಂಗ್ ಇದು ನೀವು ನೋಡ್ಬೋದು. ಇವಾಗ ನರ್ತಕಿ ಥಿಯೇಟ್ರಲ್ಲಿ ಇವಾಗ ಇಲ್ಲಿ 50 ಇಲ್ಲಿ 1,000 ಕೆಪಾಸಿಟಿ ಇದೆ. ಇಲ್ಲಿ ಒಂದು ಶೋಗೆ ನಿಯರ್ಲಿ 1,000 ಜನ ಇಲ್ಲಿ ಒಂದು ಸಿನಿಮಾ ನೋಡ್ತಾರೆ. ನಿಯರ್ಲಿ ಕಮ್ಮಿ ಅಂದರೆ ಒಂದು 400ರಿಂದ 450 ಜನ ನಿಂತ್ಕೊಂಡು ನೋಡಿದ್ದಾರೆ ಇವಾಗ. ಇವತ್ತು ಆಲ್ಮೋಸ್ಟ್ 5 ಶೋಗೆ 5 ಶೋನು ಫುಲ್ ಇದೆ ಇವತ್ತು. ಈಗ ಇದೇ ರೀತಿ ವೀರೇಶದಲ್ಲಿ ಫುಲ್ ಇದೆ, ಎಲ್ಲ ಕಡೆ ಫುಲ್ ಇದೆ. ಇಲ್ಲಿ ಒಂದು ಕಡೆನೇ 5,000 ಜನ ನೋಡ್ತು ಅಂತ ಅಂದರೆ ಅಲ್ಲಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ, ಇದು ರಿಲೀಸ್ ಸಿನಿಮಾ ಥರ ಇಲ್ಲ. ಇದೇನೋ ನಿನ್ನೆ ಮೊನ್ನೆ ಶೂಟ್ ಮಾಡಿ ಹೊಸ್ದಾಗಿ ರಿಲೀಸ್ ಮಾಡಿರೋ ಥರ ಇದೆ ಕ್ರೇಜ್ ಇದು ನೋಡಿದ್ರೆ. ಆಮೇಲೆ ಈ ಕ್ರೇಜ್ ಇದು ಎಕ್ಸ್ಪೆಕ್ಟೆಡ್ ಮಾಡಿದ್ದು ನಾವು ಇದನ್ನು, ಯಾಕೆ ಅಂತ ಅಂದರೆ ಇದು ಒಂಥರ ಮಾಸ್ಟರ್ ಪೀಸ್ ಥರ ಇದು ಈ ಸಿನಿಮಾ. ಇದು ಅಪ್ಪು ಸರ್ದು ಅಪ್ಪು ಸರ್ದು ಸಿನಿಮಾಗೆ ಯಾವತ್ತೂ ಕೂಡ ನಿಮಗೆ ಕ್ರೇಜ್ ಅನ್ನೋದು ಕಡಿಮೆ ಆಗೋದಿಲ್ಲ ಅನ್ನೋದಕ್ಕೆ ಮತ್ತೊಂದು ಸಲ ಪ್ರೂವ್ ಆದಂಗೆ ಆಯ್ತಿದೆ ಅಷ್ಟೇ. ಇದು ಪ್ರೇಕ್ಷಕರ ಜೊತೆಗೆ ಅವ್ರ ಫ್ಯಾನ್ಸ್ಗೆ ಕರೆ ಕೋಲೆ ಕೊಡೋದೇ ಬೇಡ, ಮುಂದೆ ಬರ್ತಾರೆ ಸಿನಿಮಾ ಅಂದ ತಕ್ಷಣ. ಆದರೆ ಸೆಲೆಬ್ರಿಟೀಸ್ ಕೂಡ ಇದಕ್ಕೆ ಸಾಥ್ ಕೊಟ್ಟಿರುವಂಥದ್ದು ಅದು ಒಂದು ರೀತಿ ವಿಶೇಷ ಅಂತ ಅನಿಸ್ತದೆ. ಈಗ ನೋಡಿ ಅಪ್ಪು ಸರ್ನ ಏನೋ ಹೇಳ್ತಾರಲ್ಲ, ಅವ್ರಿಗೆ ನಿಮಗೆ ಅವ್ರನ್ನ ಇಷ್ಟಪಡದೆ ಹೋದರೆ ತುಂಬ ಕಡಿಮೆ ಜನ.
ಅವ್ರ ವ್ಯಕ್ತಿತ್ವನ ಇಷ್ಟಪಟ್ಟರು ತುಂಬ ಜನ ಅವರೇ. ಆಮೇಲೆ ಅವ್ರ ಆ್ಯಕ್ಟಿಂಗ್ ಅವ್ರು ಯಾವುದ್ರಲ್ಲಿ ಇಲ್ಲ ಹೇಳಿ ನಿಮಗೆ. ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಒಂಥರ ಫ್ಯಾಮಿಲಿ ಹೀರೋ ಅಂತಲೇ ನಾವು ಫೇಮಸ್ ಅವರು. ಆಮೇಲೆ ಏನು ಅಂತ ಅಂದರೆ ಅವ್ರಿಗೂ ಒಂದು ಎಮೋಷನ್ ಎಲ್ರಿಗೂ ಈ ಸಿನಿಮಾಗೆ. ಆಲ್ಮೋಸ್ಟ್ ಇವಾಗಲೇ ಅಷ್ಟೇ ತುಂಬ ಜನ ಆರ್ಟಿಸ್ಟ್ಗಳು ಬಂದಿದ್ರು ಇವಾಗ. ಅವರೆಲ್ಲ ಏನು ಹೇಳೋದು, ಒಂಥರ ಗುಡ್ ಅಂತ ಹೇಳ್ಬೋದು ಅಷ್ಟೇ ಇದನ್ನು. ಬಟ್ ಏನಂತಂದರೆ ಇದೊಂದು ಒಳ್ಳೆ ಬೆಳವಣಿಗೆ ಇದು ನಮ್ಮ ಇಂಡಸ್ಟ್ರಿಗೆ. ಇಂಡಸ್ಟ್ರಿ ಇವಾಗ ತುಂಬ ಕಷ್ಟ ಕಾಲದಲ್ಲಿದೆ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಲ್ಲ, ಅಂಥ ಟೈಮಲ್ಲಿ ಈ ಥರ ಸಿನಿಮಾಗಳು, ಹಳೆಯ ಸಿನಿಮಾಗಳೇ ಈ ಲೆವೆಲ್ಗೆ ಜನ ಬರ್ತಾರೆ ಅಂತ ಅಂದರೆ ಇದನ್ನು ನೋಡಿ ಬೇರೆಯವರೆಲ್ಲ ಕಲ್ತ್ಕೊಳ್ಳಿ. ನೀವು ಸಿನಿಮಾ ಚೆನ್ನಾಗಿ ಮಾಡಿ, ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬಂದೇ ಬರ್ತಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಇವತ್ತು ಮಾರ್ಚ್ 14ನೇ ತಾರೀಕು ಅಪ್ಪು ಸರ್ ಕಡೆಯಿಂದ ಇನ್ನೊಂದು ಎಲ್ರಿಗೂ ಒಂದು ಒಳ್ಳೊಳ್ಳೆ ಮೇಕರ್ಸ್ಗೆ, ಒಳ್ಳೊಳ್ಳೆ ಡೈರೆಕ್ಟ್ರುಗಳಿಗೆ, ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿಗೆ ಒಂದು ಇನ್ಫಾರ್ಮೇಷನ್ ಅಪ್ಪು ಸರ್ ಕಡೆಯಿಂದನೇ. ಒಳ್ಳೆ ಸಿನಿಮಾ ಮಾಡಿ, ತುಂಬ ತಾಳ್ಮೆಯಿಂದ ವೆಯ್ಟ್ ಮಾಡಿ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದು ಅವ್ರಿಗಲ್ಲ, ಇದು ನಿಮಗೆಲ್ಲ ಅವ್ರ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಅಂತ ಇದನ್ನು ತಗೊಂಡು. ಒಂದ್ ಕಡೆ ಕನ್ಫ್ಯೂಷನ್ ಇದೆ, ಇವತ್ತೊಂದಿನ ಮಾತ್ರ ಸಿನಿಮಾ ರಿಲೀಸ್ ಅಥವಾ ನಾಳೆ ಅಥವಾ ಅವ್ರ ಹುಟ್ಟುಹಬ್ಬದವರೆಗೂ ಇರುತ್ತಾ? ಇಲ್ಲ, ಎಂಟೈರ್ ವೀಕ್ ಇರುತ್ತೆ ಇದು ಚೆನ್ನಾಗೇ. ನಿಮಗೆ ಏನು ಅಂತ ಅಂದರೆ ನಿಮಗೆ ಅದು ಎಷ್ಟು ದಿನ ಓಡುತ್ತೆ ಅಷ್ಟು ದಿನವೂ ಇರುತ್ತದೆ. ಇದು ಇವತ್ತು ಹಾಕಿ ನಾಳೆ ತೆಗಿಯೋಂಥ ಸಿನಿಮಾ ಅಲ್ಲ ಇದು ನಿಮಗೆ. ಈಗ ಬುಕ್ ಮೈ ಶೋದಲ್ಲಿ ಆಲ್ರೆಡಿ ಎಲ್ಲ ಓಪನ್ ಮಾಡಿದ್ದೀವಲ್ಲ. ಈಗ ನೋಡಿ, ನಮ್ಮದು ಮೈಸೂರು ಗಾಯತ್ರಿಲಿ ನಮ್ಮ ರಾಜಾರಾಮರು ಥಿಯೇಟ್ರಲ್ಲಿ ಇವತ್ತು 4 ಶೋ ಕೊಟ್ಟಿದ್ದೀವಿ. 4 ಶೋಗೆ 4 ಶೋನೂ ಫುಲ್ ಇದೆ, ಒಂದು ಟಿಕೆಟ್ ಇಲ್ಲ. ಈಗ ಆಲ್ರೆಡಿ ಇವತ್ತು ಮಧ್ಯಾಹ್ನ, ಈಗ ಆಲ್ರೆಡಿ ಸಂಜೆ ಶೋಗಳೆಲ್ಲ ಸೋಲ್ಡ್ ಔಟ್ ಆಗಿದೆ ಆಲ್ರೆಡಿ. ಅದೇ ನೈಟ್ ಮಾತಾಡ್ತಾಯಿದ್ರು ಅವರು, ಸರ್ ಆ ಥರ ಏನಾರು ಕ್ರೌಡ್ ಹೆವಿ ಆಯಿತು ಅಂತ ಅಂದರೆ ಈಗ ಆಲ್ರೆಡಿ ಆಗಿದೆ, ಹಂಗಾದ್ರೆ ಲೇಟ್ ನೈಟ್ ಒಂದು ಶೋ ಓಪನ್ ಮಾಡ್ತೀವಿ ಅಂತ. ಮೈಸೂರು DRC ಎಲ್ಲ ಶೋನೂ ಫುಲ್ ಇದೆ, ನೆಕ್ಸಸ್ ಫುಲ್ ಇದೆ. ಆಮೇಲೆ ಇದು ರಿಲೀಸ್ ಆಗಿ ಮಲ್ಟಿಪ್ಲೆಕ್ಸ್ಗಳು ಫುಲ್ ಆಗ್ತಾಯಿದೆ. ಇದು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಕಲೆಕ್ಷನ್. ಈಗ ಏನು ಅಂತಂದರೆ ಈಗ ಕೆಲವೊಂದು ಸಿನಿಮಾಗಳು ನಾನು ಅದಕ್ಕೆ ಏನು ಹೇಳ್ತೀನಿ ಅಂತ ಅಂದರೆ, ಸಿನಿಮಾ ಚೆನ್ನಾಗಿ ಮಾಡಿ ತುಂಬ ಕಂಟೆಂಟ್ ಇಟ್ಕೊಂಡು ಮಾಡಿ ಸಿನಿಮಾನ ಅಂತ. ನಾವು ಈಗ ಆರ್ಟಿಸ್ಟ್ ಎಲ್ಲ ಇದ್ದರೆ ಒಂದಿನ ಬರ್ತಾರೆ ಅಷ್ಟೇ ಜನ. ನೆಕ್ಸ್ಟ್ ಡೇ ಬರಬೇಕು ಅಂತಂದರೆ ಕಂಟೆಂಟ್ ಮೇಲೆ ಹೋಗೋದು. ನೀವು ಜನನೇ ಬರಲ್ಲ ಅಂತ ದೂಷಣೆ ಮಾಡೋದಕ್ಕಿಂತ ಮುಂಚಾಗಿ ಇದಕ್ಕೇನಕ್ಕೆ ಬಂದರು ಜನ? ಈಗ ಅಪ್ಪು ಸಿನಿಮಾಗೆ ಏನಕ್ಕೆ ಬಂದರು ಇಷ್ಟೇ. ಇದನ್ನು ನೀವೆಲ್ಲ ಒಂದು ಉದಾಹರಣೆ ತಗೊಂಡು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ನಿಮಗೆ 200% ನಿಮಗೆ ಸಕ್ಸಸ್ ಗ್ಯಾರಂಟಿ ಅಂತ ಹೇಳ್ಬೋದು. ಆಗ 100 ಡೇಸ್ ಓಡಿತ್ತು ಸಿನಿಮಾ, ರಜನಿಕಾಂತ್ ಅವರು ಬಂದಿದ್ರು, ಎಲ್ಲರಿಗೂ ಶೀಲ್ಡ್ ಕೊಟ್ಟಿದ್ರು. ಹೌದೌದು, ಅಂಬೇಡ್ಕರ್ ಭವನದಲ್ಲಿ ಏನೋ ಫಂಕ್ಷನ್ ಮಾಡಿದ್ರು ಅಂತ. ಜೊತೆಗೆ ಆಗ ಕಲೆಕ್ಷನ್ ಅಲ್ಲೂ ರೆಕಾರ್ಡ್ ಮಾಡಿತ್ತು. ಈಗ ಕಲೆಕ್ಷನ್ ಏನಾದರೂ ರಿವೀಲ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ? ಒಂದು 3 ದಿನ ಇಲ್ಲ, ನಾನು ಹೇಳಿದ್ನಲ್ಲ ಅವಾಗ. ಯಾಕೆಂದರೆ ಅವಾಗ್ಲೂ ನಮಗೆಲ್ಲ ನನಗೆ ಗೊತ್ತೇ ಇಲ್ಲ ಅದೀಗ. ಅದ್ರ ಬಗ್ಗೆ ನಾವು ಮಾತಾಡೋದು ಟೋಟಲಿ ಒಂಥರ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ. ಯಾಕೆಂದ್ರೆ ನಮಗೇನು ಗೊತ್ತಿಲ್ಲ. ಈಗ ಅಂಬೇಡ್ಕರ್ ಭವನದಲ್ಲಿ ಫಂಕ್ಷನ್ ಮಾಡಿದರು ಅನ್ನೋದು ಗೊತ್ತು, ಈಗ ಅದನ್ನು ಹೇಳ್ಬೋದು. ಆಮೇಲೆ ನನಗೆ PRK ನಾವು ಮಾತಾಡಬೇಕಾದ್ರೆ ಇಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಅಪ್ಪು ಸರ್ದು ಓಪನಿಂಗ್ ಸೀನ್ ಇದೆಯಲ್ಲ, ಅವ್ರದ್ದು ರಿವೀಲ್ ಮಾಡ್ತಾರಲ್ಲ, ಅದನ್ನು ಇಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲೆಲ್ಲೋ ವಿತೌಟ್ ರೋಪು ಶೂಟ್ ಮಾಡಿದ್ರಂತೆ. ಈ ಥರ ಗೊತ್ತಿರೋದು ಹೇಳ್ಬೋದು. ಕಲೆಕ್ಷನ್ ವೈಸಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಏನು ಅಂತ ಅಂದರೆ ಇವೆಲ್ಲ ನೋಡೋಣ, ಅದರಲ್ಲಿ ಏನೇನು ನಿಮಗೆ ಆ ಥರ ಅಂತ ಏನಿಲ್ಲ. ಎಲ್ಲ ಇವಾಗ ಎಲ್ರಿಗೂ ಗೊತ್ತಾಗುತ್ತೆ ಮೇಡಮ್. ಇವಾಗ ನಾವೇನೇ ಐಡ್ ಮಾಡ್ಬೋದು, ನಿಮಗೆ ಎಲ್ರಿಗೂ ಗೊತ್ತಾಗುತ್ತೆ. ಬಟ್ ಏನು ಅಂತ ಅಂದರೆ ಇವತ್ತು ಬುಕ್ ಮೈ ಶೋ ತೆಗೆದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಲ್ಲರಿಗೂ. ಇವಾಗ ಇಲ್ಲಿ 5 ಶೋ ಟಿಕೆಟ್ ರೇಟ್ ಏನಿದೆ ಅನ್ನೋ ನಿಮ್ಗೆ ಗೊತ್ತು. ಟಿಕೆಟ್ ರೇಟ್ ಏನಿದೆ, ಬಾಲ್ಕನಿ ಏನು ರೇಟ್ ಇದೆ ಕೆಳಗಡೆ. ಆಮೇಲೆ ಟಿಕೆಟ್ ರೇಟ್ ನಾವೆಲ್ಲೂ ರೈಸ್ ಮಾಡಿಲ್ಲ. ನಾಟ್ ಇವನ್ ₹1 ಕೂಡ ನಾವು ರೈಸ್ ಮಾಡಿಲ್ಲ. ನಾರ್ಮಲ್ ಮೂವಿಗಳಿಗೆ ಏನು ಟಿಕೆಟ್ ಇರ್ತದೋ ಅದೇ ರೇಟಲ್ಲಿದೆ. ಇದನ್ನು ಫಸ್ಟ್ ಆಫ್ ಆಲ್ ನಾವು ಯಾವುದು ಇದನ್ನ ಬಿಸ್ನೆಸ್ ಅಂತ ಮಾಡಿಲ್ಲ. ಇದನ್ನು ಒಂದು ಎಮೋಷನ್, ಒಂದು ಪ್ರೀತಿ ಅಂತ ರಿಲೀಸ್ ಮಾಡಿರೋದು ಸಿನಿಮಾನ. ಇದನ್ನೆಲ್ಲ ನಾವು ಬಿಸ್ನೆಸ್ಸಲ್ಲಿ ಇದಕ್ಕೆ ದುಡ್ಡು ಮಾಡಬೇಕು ಆ ರೀತಿ ಅಲ್ಲ ಇದು. ನಿಮಗೇನು ಅಂತಂದರೆ ಈಗ ಮೈಸೂರಲ್ಲಿ ಎಲ್ಲ ಶೋನು ಫುಲ್ ಇದೆ. ವೀರೇಶ ಎಲ್ಲ ಆಮೇಲೆ ವೀರೇಶದಲ್ಲಿ ಏನು ಅಂತ ಅಂದರೆ ಒಂದು ಸ್ಕ್ರೀನಲ್ಲಿ ದೊಡ್ಡ ಸ್ಕ್ರೀನ್ ಕೊಟ್ಟಿದ್ರು, ಅದು 1000 ಕೆಪಾಸಿಟಿ. ಅಲ್ಲಿ ನಿಮಗೆ 6 ಶೋ ಫುಲ್ಲಾಗಿ ಲೇಟ್ ಅರೌಂಡ್ ಒಂದು 8:30 9 ಗಂಟೆಗೇನೋ ಇನ್ನೊಂದು 2 ಶೋ ಆ್ಯಡ್ ಮಾಡಿದ್ರು ಪಕ್ಕದಲ್ಲಿ, ಅದು ಫುಲ್ ಇದೆ ನಿಮಗೆ. ಆ ರೀತಿ ನಿಮಗೆ ಇನ್ನು JP ನಗರದಲ್ಲಿ ಫುಲ್ ಆಗಿತ್ತು, ಗೌಡನಪಾಳ್ಯದಲ್ಲಿ ಫುಲ್ ಆಗಿತ್ತು, ಕೆಂಗೇರಿ ಚೆನ್ನಾಗಿದೆ, ನಿಮಗೆ ಅದ್ಭುತವಾಗಿದೆ. ಇದು ನೀವು ಅಲ್ಲೇ ಲೆಕ್ಕ ಹಾಕೊಳ್ಳಿ. ಕಲೆಕ್ಷನ್ ಪಾಯಿಂಟು ತುಂಬ ಚೆನ್ನಾಗಿದೆ. ಕರ್ನಾಟಕ ಬಜೆಟ್ ಒಂದು ಮಾಡಿದ್ರು, CM ಸಿದ್ದರಾಮಯ್ಯ ಅವರು ಆದೇಶ ಒಂದು ಹೊರಡಿಸಿದ್ರು. ಥಿಯೇಟರ್ ಇರ್ಬೋದು, ಮಲ್ಟಿಪ್ಲೆಕ್ಸ್ ಇರ್ಬೋದು, ₹200 ಫಿಕ್ಸ್ ಅನ್ನುವಂಥದ್ದು. ಸೊ ಈ ಅವರ ಒಂದು ನಿರ್ಧಾರ ಹೇಗೆ ಅನಿಸುತ್ತೆ, ಸೂಕ್ತ ಅನಿಸುತ್ತೆ? ನೋಡಿ, ಈಗ ನಮ್ಗೆ ಅದು ಅವರು ಬಜೆಟಲ್ಲಿ ಏನು ಹೇಳಿದ್ದಾರೆ, ₹200 ಟಿಕೆಟ್ ಪ್ರೈಸ್ ಮಾಡಬೇಕು ಅಂತ ಅದನ್ನು ಹೇಳಿದ್ದಾರೆ. ಅದರಲ್ಲಿ ಕ್ಲಾಸ್ಗಳು ಬರ್ತವೆ. ಈಗ ನಮಗಿನ್ನೂ ಅದು ಕೈ ಸೇರಿಲ್ಲ. ಅದು ನಿಮಗೆ ಡೀಟೇಲ್ ಎಲ್ಲ ನಮ್ಮ ಕೈಗೆ ಬರಬೇಕದು. ಈಗ ಅದು ₹200 ಅದು ಇನ್ಕ್ಲೂಡಿಂಗ್ GSTನ ಪ್ಲಸ್ GSTನ. ಆಮೇಲೆ ಅದರಲ್ಲಿ ಸ್ಕ್ರೀನ್ಗಳಲ್ಲಿ ಕೆಲವೊಂದೆಲ್ಲ ಗೋಲ್ಡ್ ಕ್ಲಾಸ್ ಇರ್ತವೆ, PXL ಅಂತ ಬರ್ತವೆ, ಅದೆಲ್ಲ ಬರಬೇಕು. ಅದನ್ನೆಲ್ಲ ನೋಡಿದ್ಮೇಲೆ ನಾವು ಹೇಳ್ಬೋದು. ಬಟ್ ಏನು ಅಂತ ಅಂದರೆ ಈಗ ಟಿಕೆಟ್ ರೇಟ್ ಒಂದನ್ನು ಕಮ್ಮಿ ಮಾಡಿದ್ದಾರೆ. ಬಟ್ ಬೇರೆ ಎಲ್ಲ ಖರ್ಚುಗಳು, ಈಗ ಪಾರ್ಕಿಂಗೇ ₹150 ಆಗುತ್ತೆ ಒಂದು ಮಾಲ್ಗೆ ಹೋದರೆ. ನಿಮಗೆ ಅವಕ್ಕೆಲ್ಲ ಕಡಿವಾಣಗಳು ಹಾಕಬೇಕು ಜನಗಳಿಗೆ. ಬಟ್ ಟಿಕೆಟ್ ರೇಟನ್ನು ಕಮ್ಮಿ ಮಾಡಿರೋದು
ಆ್ಯಸ್ ಎ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ನಾವು ಥಿಯೇಟ್ರಿಗೆ ನಾವೇ ಆ್ಯಸ್ ಎಕ್ಸಿಬ್ಯೂಟರ್ ಆಗಿ ಹೇಳಬೇಕು ಅಂದರೆ ಸ್ವಾಗತ ಮಾಡಲೇಬೇಕು ಇದನ್ನು. ಏಕೆಂದರೆ ಇವತ್ತು ಜನಗಳಿಗೆ ನಿಮ್ಗೆ ಎಂಟರ್ಟೈನ್ಮೆಂಟೇ ಜೀವನ ಅಲ್ಲ, ಎಂಟರ್ಟೈನ್ಮೆಂಟ್ ಲೈಫಲ್ಲಿ ಒಂದು ಭಾಗ. ಹಾಗಾಗಿ ಇದಕ್ಕೆ ತುಂಬ ಈಗ ಒಂದು ಫ್ಯಾಮಿಲಿ ಹೋಗಬೇಕು ಅಂದರೆ 2,000 ರೂಪಾಯಿ ಖರ್ಚು ಮಾಡಬೇಕಾಯ್ತದೆ. ಈಗ ಅಫೋರ್ಡಬಲ್ ಇರಬೇಕು ಪ್ರತಿಯೊಬ್ಬರಿಗೆ, ಎಲ್ಲರೂ ಶ್ರೀಮಂತರೇ ಇರೋದಿಲ್ಲ. ಸಿನಿಮಾ ಅನ್ನೋದನ್ನು ಅವರು ಕೈಗೆಟುಕೋ ದರದಲ್ಲಿರಬೇಕು. ಆಮೇಲೆ ಥಿಯೇಟ್ರುಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ 100-150 ರೂಪಾಯಿ ಒಳಗಡೆನೇ ಇದೆ. ಮಲ್ಟಿಪ್ಲೆಕ್ಸ್ಗೆ ಅದೊಂದು ಸ್ವಲ್ಪ ಮಲ್ಟಿಪ್ಲೆಕ್ಸರ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅದನ್ನು ಏನು ಅಂದರೆ ಏಪ್ರಿಲಿಂದ ಗೊತ್ತಾಗುತ್ತದು. ಇದು ಟೂ ಅರ್ಲಿ ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡೋದು. ಬಟ್ ಏನು ಅಂದರೆ ಗೌರ್ಮೆಂಟ್ ಮಾಡಿರೋದು ನಮಗೆಲ್ಲ ಮೋಸ್ಟ್ ವೆಲ್ಕಮ್. ಇಲ್ಲ ಮೇಡಮ್, ನಮ್ಗೆ ಯಾವುದೇ ರೀತಿ ಒಡನಾಟ ಇರಲಿಲ್ಲ. ಯಾಕೆಂದರೆ ನಾವು ಅವ್ರ ಜೊತೆ ನಾವು ಬಂದಿದ್ದೆ 2018 ಈ ಥರ ಡಿಸ್ಟ್ರಿಬ್ಯೂಷನ್ ಇವಕ್ಕೆಲ್ಲ ಬಂದಿದ್ದು 17-18 ಹಿಂಗೆ ಬಂದಿರೋದು ನಾವು. ನಮಗೆ ಅಪ್ಪು ಸರ್ನ ನಾನು ನೋಡಿದ್ದೀನಿ, ಒಂದೆರಡು ಫೋಟೋ ತೊಗೊಂಡಿದ್ದೀವಿ, ಆಮೇಲೆ ಮಾತಾಡಿದ್ದೀವಿ ಸಲಗ ಟೈಮಲ್ಲೆಲ್ಲ ಆಯ್ ಸರ್ ಅಂತ ಅಂದಿದ್ದೆ. ಇಷ್ಟು ಬಿಟ್ಟರೆ ನಮ್ಗೆ ಯಾವುದೇ ರೀತಿ ಒಡನಾಟ ಅಪ್ಪು ಸರ್ ಜೊತೆ ಯಾವುದೂ ಇಲ್ಲ ನನಗೆ. ಬಟ್ ಏನು ಅಂತ ಅಂದರೆ ನಾನು ಬಂದು ಅವ್ರಿಗೆ ಒಳ್ಳೆ ಅಭಿಮಾನಿ, ನಾನು ಕೂಡ ಅವ್ರಿಗೊಂದು ಅಭಿಮಾನಿ ನಾನು ಅವ್ರಿಗೆ. ಅದು ಆಲ್ಮೋಸ್ಟ್ ಎಲ್ಲರೂ ನಮ್ಮ ಮನೇಲಿ ಎಲ್ರಿಗೂ ಗೊತ್ತದು. ಹಂಗಾಗಿ ಈ ಸಿನಿಮಾನ ರಿಲೀಸ್ಗೆ ನಾನು ನಾವೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೇಳಿದ್ದು, ಅವ್ರು ಕೊಟ್ಟರು. ಒಂದು ಪುಣ್ಯ ಅಷ್ಟೇ, ಲಕ್ ಅನ್ನೋದಕ್ಕಿಂತ ಇದು ಪುಣ್ಯ ನನಗೆ. ಹೌದು, ಈಗ ರಿಲೀಸ್ಗೆ ಇನ್ನೊಂದು ಸ್ಟಾರ್ದು ರೆಡಿ ಇದೆ, ಅದು ಮಾತುಕತೆಯಲ್ಲಿದೆ. ಅದನ್ನು ಸ್ವಲ್ಪ ಸೌಂಡ್ ಕರೆಕ್ಷನ್ನು ಅದೆಲ್ಲ ಅಂದರೆ ನಾನು ಅದೇ ಹೇಳಿದ್ದೆ ಅವ್ರಿಗೆ ಈಗ ಬೆಳಿಗ್ಗೆ ಹೇಳಿದೆ. ಈಗ ಈ ಸಿನಿಮಾ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನೀವು ಈ ಸಿನಿಮಾನ ಇದರಲ್ಲಿ ನೋಡಿ, ಯೂಟ್ಯೂಬಲ್ಲೋ ಅಥವಾ ಯಾವ್ದಾದ್ರು ಬೇರೆ ಪ್ಲಾಟ್ಫಾರ್ಮಲ್ಲೋ ಈ ಸಿನಿಮಾನ ಅಲ್ಲಿ ನೋಡಿ, ಈ ಥಿಯೇಟ್ರ್ ನೋಡಿ, ತುಂಬ ಡಿಫ್ರೆನ್ಸ್ ಕಾಣುತ್ತೆ. ಏನು ಅಂತಂದರೆ ಹೊಸ್ದಾಗಿ DI ಆಗಿದೆ ಇದಕ್ಕೆ, ಅಂದರೆ ನಿಮಗೆ ಕಲರ್ ಕರೆಕ್ಷನ್ ಆಗಿದೆ, ಪ್ಲಸ್ಸು ನಿಮಗೆ ಸೌಂಡು ನಿಮಗೆ ಅಪ್ಡೇಟ್ ಆಗಿದೆ. ಈ ರೀತಿ ನಿಮಗೆ ಸುಮ್ಮನೆ ಯಾವುದೋ ಪ್ರಿಂಟ್ ಇತ್ತು ಅದನ್ನು ತಂದು ಕ್ಯೂಬ್ಗೆ ಅಪ್ಲೋಡ್ ಮಾಡ್ಬಿಟ್ಟು ರಿಲೀಸ್ ಆ ಥರ ಅಲ್ಲ. ಆಮೇಲೆ ಪ್ರಮೋಷನ್ ಮಾಡಿ ಹೊಸ್ದಾಗಿ ಕಟೌಟ್ಗಳೆಲ್ಲ ಮಾಡಿಸಿ, ಪೋಸ್ಟ್ರುಗಳೆಲ್ಲ ಹೊಸ್ದಾಗಿ ಮಾಡಿಸಿ, ಬ್ಯಾನರ್ ಮಾಡಿಸಿ, ಒಂದು ದೊಡ್ಡ ಸಿನಿಮಾನ ಯಾವ ರೀತಿ ರಿಲೀಸ್ ಮಾಡ್ಬೋದು ಅದೇ ರೀತಿ ರಿಲೀಸ್ ಮಾಡಿರೋದು. ಇದನ್ನು 200+ ಸ್ಕ್ರೀನ್ ಹೋಗಿದ್ದೀವಿ. ಇದನ್ನು ನನಗೆ ಗೊತ್ತಿರೋ ಥರ ಇವತ್ತವರೆಗೂ ಇದು ಇನ್ ರೀಸೆಂಟ್ ಡೇಸ್ ಇದು ನಿಮಗೆ ಬಿಗ್ಗೆಸ್ಟ್ ರಿಲೀಸು, ಅಂದರೆ ರಿಲೀಸ್ ಸಿನಿಮಾಗಳಿಗೆಲ್ಲ ಮೋರ್ ನಂಬರ್ ಆಫ್ ಥಿಯೇಟರ್ಸ್ ಹಾಕಿರೋದೆಲ್ಲ ಇದೇನೆ ಸಿನಿಮಾ. ಅದಕ್ಕೆ ನಿಮಗೆ ಅದೇ ರೀತಿ ಜನದ ರೆಸ್ಪಾನ್ಸು ಹಂಗೆ ಇದೆ. ವಿ ಆರ್ ಮೋಸ್ಟ್ ವೆಲ್ಕಮ್ ಎಲ್ರಿಗೂ ಕೂಡ, ಇಷ್ಟೊಂದು ನಿಮ್ಗೆ ಇದು ಮಾಡಿದ್ದಕ್ಕೋಸ್ಕರ ಅಂತ ಹೇಳ್ಬೋದು. ಗೊತ್ತಿರೋದೇ ಅಲ್ವಾ ಮೇಡಮ್, ಇದನ್ನು ಏನು ಕೇಳಬೇಕಾಗಿಲ್ಲ. ಎಲ್ಲ ಇವತ್ತು ಅವರು 100% ಅವ್ರಿಗೆ ನಾವು ಅವತ್ತೆಲ್ಲ ನಾವೇ ಹೇಳಿದ್ದು 200% ಇದು ಚೆನ್ನಾಗಾಗುತ್ತೆ ಅಂತ ಗೊತ್ತಿರೋದೇ ಇದು. ಆಮೇಲೆ ಅಶ್ವಿನಿ ಮೇಡಮ್ ಇವತ್ತು ಬರ್ತಡೇ, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಬರ್ತಡೇ ಮೇಡಮ್. ಈ ಮೂಲಕ ನಿಮ್ಮ ಚಾನಲ್ ಮುಖಾಂತರ ಇವತ್ತು ಬರ್ತಡೇ ಅವ್ರದ್ದು. ಹಾಗಾಗಿ ಅವ್ರಿಗೂ ಗೊತ್ತಿತ್ತು ಇದು ಚೆನ್ನಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಈ ಸಿನಿಮಾ ಮಾಸ್ಟ್ರು ಒಂಥರ ಎವರ್ಗ್ರೀನ್ ಮೂವಿ ಇದು. ನಿಮಗೆ ಅಪ್ಪು ಮೂವಿ ನೋಡ್ತಾ ಇದ್ರೇ ನಿಮಗೆ ಒಂದು ಕಡೆ ಎಲ್ಲೋ ನೋಡಿ, ಇವತ್ತು 2025ಗೆ ಸಿನಿಮಾ ಏನು ಬರಬೇಕು ಅಷ್ಟು ನಿಮಗೆ ಅಪ್ಡೇಟೆಡ್ ಮೂವಿ ಅದು ನಿಮಗೆ. ದಯವಿಟ್ಟು ನಾನು ಇನ್ನೊಂದ್ಸಲ ಹೇಳೋದು, ದಯವಿಟ್ಟು ಯಾರ್ಯಾರು ಈ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಿ, ದಯವಿಟ್ಟು ಇದನ್ನು ಥಿಯೇಟ್ರಲ್ಲಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನಾನು ಎಲ್ರಿಗೂ ಹೇಳ್ತೀನಿ. ದಯವಿಟ್ಟು ಬನ್ನಿ, ಎಂಜಾಯ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮೂವಿ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಇದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.